కొమ్మకు పువ్వులు కోసినాడిక్కడ మొనసి పాదాగ్రంబు మోపినాడు. సతినెత్తుకొని వేట్క జరిగినాడిక్కడ దృణములో దోపదు తెరవజాడ. ప్రియకు ధమ్మిల్లంబు పెట్టినాడిక్కడ గూర్చున్న చోటిదే కొమరు మిగులు. ఇంతికి గెమ్మోవి ఇచ్చినాడిక్కడ వెలదినిక్కిన గతి విషతమయ్యే. సుదతి తోడ నీరు సొచ్చినాడిక్కడ జొచ్చితా వెడలిన జోటుల మరే. ಧರುಣಿಂಗಾಮಕೇಳಿ ತನಿಪಿನಾಡಿಕ್ಕಡ ನನಗಿ ಪೆನಗಿಯುನ್ನ ಅಂದಮೊಪ್ಪೆ. ಇನ್ನ ಹುಡುಕ್ತಾ ಇದ್ದಾರೆ ಗೋಪಿಕಾ ಸ್ತ್ರೀಯರು ಆ ಕೃಷ್ಣ ಭಗವಂತನನ್ನ. ಅವನು ಅವನ ಪಾದದ ಎಲ್ಲೆಲ್ಲಿ ಹೋಗಿದನೋ ಅವನ ಪಾದ ಚಿಹ್ನೆಗಳನ್ನ ಅರಸಿ ಹೊರಡ್ತಾ ಇದ್ದಾರಲ್ಲ, ಒಂದು ಕಡೆ ಅವನು ತುದಿಗಾಲಲ್ಲಿ ನಿಂತು ಹೂವು ಕಿತ್ತಿರೋದು ಕಾಣಿಸ್ತಾ ಇದೆ. ಅಂದ್ರೆ ತುದಿಗಾಲಿನ ಒಂದು ಚಿಹ್ನೆ ಮಾತ್ರ ಇದೆ, ಪೂರ್ತಿ ಪಾದದ ಚಿಹ್ನೆ ಇಲ್ಲ. ಅದಕ್ಕೇನ್ ಹೇಳ್ತಾ ಇದ್ದಾರೆ? ಕೊಮ್ಮಕು ಪುವ್ವಲು ಕೋಸಿನಾಡಿಕ್ಕಡ ಮೊನಸಿ ಪಾದಾಗ್ರಂಬು ಮೋಪಿನಾಡು. ಇಲ್ಲಿ ಆ ಕೊಮ್ಮ ಅಂತಂದ್ರೆ ಸ್ತ್ರೀ. ಇಲ್ಲಿ ಯಾರೋ ಗೋಪಿಕಾ ಸ್ತ್ರೀಗೆ ಹೂವ ಮೇಲೆ ಮರದ ಮೇಲೆ ಹೂವ ಬಿಟ್ಟಿದೆಯಲ್ಲ, ಈ ರೀತಿಯಾಗಿ ತುದಿಗಾಲಲ್ಲಿ ನಿಂತು ಹೂವ ಕಿತ್ತಿದಾನೆ ಇಲ್ಲಿ. ಮೊನಸಿ ಪಾದಾಗ್ರಂಬು ಮೋಪಿನಾಡು, ತುದಿ ಮಾತ್ರ, ತುದಿಗಾಲಲ್ಲಿ ನಿಂತು ಕಿತ್ತಿದ್ದಾನೆ ನೋಡು, ತುದಿಗಾಲಿಂದ ಚಿಹ್ನೆ ಮಾತ್ರ ಕಾಣಿಸ್ತಾ ಇದೆ. ಸತಿನೆತ್ತುకొని వేడ్క జరిగినాడిక్కడ ತೃಣಮುಲೋ ದೋಚದು ತೆರವ ಜಾಡ. ಓಹೋ, ಇಲ್ಲಿ ನೋಡು ಹೂವ ಕಿತ್ತಿದ್ದಾದ್ಮೇಲೆ ಅದರ ಮುಂದಕ್ಕೆ ಅಲ್ಲಿಂದ ಮುಂದೆ ಹೋಗುವಾಗ ಇಲ್ಲಿ ಬಹುಶಃ ಗೋಪಿಕಾ ಸ್ತ್ರೀ ಯಾರನ್ನೋ ಒಬ್ಬಳನ್ನ ಅವನು ಎತ್ಕೊಂಡು ಹೋಗಿದ್ದಾನೆ. ಇಲ್ಲಾಂದ್ರೆ ಬರೀ ಒಂದು ಸ್ವಲ್ಪ ಪಾದ ಊರಿ ಇಟ್ಟ ಹಾಗೆ ಕಾಣುತ್ತೆ. ಮತ್ತೆ ಆ ಹೆಣ್ಣಿನ ಪಾದದ ಜಾಡು ತಿಳಿತಾ ಇಲ್ಲ. ಪ್ರಿಯಕು ದಮ್ಮಿಲ್ಲಂಬು ವೆಟ್ನಾಡಿಕ್ಕಡ ಗೂರ್ಚುನ್ನ ಚೋಟಿದೆ ಕೊಮರು ಮಿಗುಲು. ಓ, ಅಲ್ಲಿಂದ ಇನ್ನೊಂದ್ ಸ್ವಲ್ಪ ಮುಂದೆ ಹೋದ್ರು ಹುಡುಕೊಂಡು, ಅಲ್ಲಿ ನೋಡಿದ್ರೆ ಓ, ಇಲ್ಲಿ ಇಬ್ರು ಪಕ್ಕ ಪಕ್ಕ ಕೂತಿದ್ದಾರೆ ಅನ್ಸುತ್ತೆ. ಆ ಪ್ರಿಯೆಗೆ ಇವನು ಧಮ್ಮಿಲ್ಲ ಅಂತಂದ್ರೆ ಅವಳ ಕೇಶವನ್ನ ಶೃಂಗಾರ ಮಾಡಿದ್ದಾನೆ ಇವನು. ನೋಡಿದ್ರೆ ಇಬ್ರು ಕೂತಿದ್ರೇನೋ ಒಬ್ರು ಮುಂದೆ ಒಬ್ರು ಅನ್ನೋ ರೀತಿಯಾಗಿ ಗೂರ್ಚುನ್ನ ಜೋಟಿದೆ ಕೊಮರು ಮಿಗುಲು. ನೋಡಿ ಎಷ್ಟು ಅಂದವಾಗಿ ಗೊತ್ತಾಗತ್ತೆ ಒಂದ್ರ ಮುಂದೆ ಒಂದು ಕೂತಿದ್ದಾರೆ ಅನ್ನತಕ್ಕಂತಹ, ಆ ಕೂತಿರತಕ್ಕಂತಹ ಒಂದು ಚಿಹ್ನೆ ಗೊತ್ತಾಗ್ತಾ ಇದೆ ಇಲ್ಲಿ. ಇಂತಿಕಿ ಗೆಮ್ಮೋವಿ ಇಚ್ಚಿನಾಡಿಕ್ಕಡ ವೆಲದಿ ನಿಕ್ಕಿನ ಗತಿ ವಿಷದಮಯ್ಯ. ಓ, ಅಲ್ಲಿಂದ ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ಹೋಗಿ ನೋಡ್ತಾನೆ. ಇಲ್ಲಿ ಇಂತಿ ಅಂತಂದ್ರೆ ಹೆಣ್ಣು. ಓ, ಇಲ್ಲಿ ತನ್ನ ಪ್ರಿಯೆಗೆ ಇವನು ಕೆಮ್ಮೋವಿ ಇಚ್ಚಿನಾಡಿಕ್ಕಡ ಅಂದ್ರೆ ಅವಳ ಅಧರಕ್ಕೆ ಇವನು ಅಧರ ಸೇರಿಸಿದಾನೆ. ಹೇಗಪ್ಪ ಗೊತ್ತಾಯ್ತು ನಿಮಗೆ ಅಂತಂದ್ರೆ, ಬೆಳೆದಿ ನಿಕ್ಕಿನ ಗತಿ ವಿಷತಮಯ್ಯ. ಅವಳು ಕೂತಿದ್ದಲ್ಲಿ ಅವಳು ಆ ಉದ್ವೇಗಕ್ಕೆ ಸ್ವಲ್ಪ ಭಾರ ಹೆಚ್ಚು ಬಿಟ್ಟಿದ್ದಾಳೆ. ಈ ಕೈ ಊರು ಇದ್ದಾಳೋ ಏನೋ ಅದು ತಿಳಿತಾ ಇದೆ. ಎಷ್ಟು ಚೆನ್ನಾಗಿ ಲಕ್ಷಣವಾಗಿ ಗೋಚರಿಸ್ತಾ ಇದೆ ಇಲ್ಲಿಬ್ಬರು ಕೂತ್ಕೊಂಡಿದ್ದೋಗಿರೋದು. ಸುದತಿ ತೋಡ ನೀರು ಸೊಚ್ಚಿನಾಡಿಕ್ಕಡ ಜೊಚ್ಚಿತಾ ಬೆಡಲಿನ ಜೋಟುಲ ಮರೆ. ಓ, ಇನ್ನ ಮುಂದೆ ಹೋದ್ರೆ ಇಲ್ಲಿ ಅವನು ತನ್ನ ಪ್ರಿಯೆಯನ್ನ ಕರ್ಕೊಂಡು ಇಲ್ಲೇ ಇರತಕ್ಕಂತಹ ಒಂದು ಕೊಳ, ಅದ್ರೊಳಗಡೆ ಹೋಗಿ ಜಲಕೇಳಿ ಆಡಿ ಹೊರಗಡೆ ಬಂದಿದ್ದಾನೆ ನೋಡು. ಒದ್ದೆ ಹೆಜ್ಜೆಗಳನ್ನ ಇಟ್ಕೊಂಡು ಬಂದಿರೋದು. ಇಲ್ಲಿ ಇನ್ನ ಚಿಹ್ನೆಗಳು ಅದ್ರ ಸುತ್ತು ನೀರಿನ ಗುರುತು ಎಲ್ಲ ಕಾಣಿಸ್ತಾ ಇದೆ, ಗೊತ್ತಾಗ್ತಾ ಇದೆ. ತರುಣಿನ್ಗಾಮ ಕೇಳಿ ತನಿಪಿನಾಡಿಕ್ಕಡ ನನಗಿ ಪೆನಗಿಯುನ್ನ ಅಂದ ಮೊಪ್ಪೆ. ಓ, ಇಲ್ಲಿ ನೋಡು, ಇಲ್ಲಿಂದ ಮುಂದೆ ಹೋದ್ರೆ ಇಲ್ಲಿ ಬಹುಶಃ ಅವಳ ಜೊತೆ ಇವನು ಕಾಮಕೇಳಿ ನಡೆಸಿದ್ದಾನೆ. ಆ ರೀತಿಯಾದಂತಹ ಚಿಹ್ನೆಗಳು ಕಾಣಿಸ್ತಾ ಇದೆ ಇಲ್ಲಿ ಮಣ್ಣಿನ ಮೇಲೆ. ಇಬ್ರು ಒಟ್ಟಾಗಿರ್ತಕ್ಕಂಥ, ನನಗೆ ಪೆನಗು ಅಂತಂತಂದ್ರೆ ಇಬ್ರು ಒಂದಾಗಿ ಇರತಕ್ಕಂತಹ ಒಂದು ಗುರುತುಗಳು ಇಲ್ಲಿ, ಚಿಹ್ನೆಗಳು ಕಾಣಿಸ್ತಾ ಇದೆ ಅಂತ ಒಟ್ಟಲ್ಲಿ ಇನ್ನ ಹುಡುಕ್ತಾನೇ ಇದ್ದಾರೆ. మరియును ఒక ఎలనాగ చేయూదినాడిక్కడ సరసనున్నవి 4 చరణములును. నొక నీలవేణితో నుదిగినాడిక్కడ మగజాడలోనిదె మగువజాడ. ఒక లేమ మ్రొక్కిన నురివినాడిక్కడ రమణి మ్రొక్కిన జొప్పు రమ్యమయ్యే. ఒక ఇంతికెదురుగా నొలసినాడిక్కడ నన్యోన్యముఖములై అంగ్రులొప్పే. ఒకత వెంట నగుల నుండక ఏగినాండడుగు మీద ధరుణి అడుగుల మరే. అబలలిరు కెలకులందు రాదిరిగి నాండు 6 పదములున్నవమ్మ ఇచట.
ಏನು ಒಳ್ಳೆ ಸ್ಪೈಗಳ ಥರ ಅವನ್ನ ಹುಡುಕ್ತಾ ಹೋಗ್ತಾ ಹೋಗ್ತಾ ಈ ಪತ್ತೆದಾರಿ ಮಾಡ್ತಕ್ಕಂಥವ್ರು ಇಲ್ಲಿ ಗುರ್ತಿದೆ, ಇಲ್ಲಿ ಕೈ ಊರಿದ್ದಾರೆ ಅನ್ಸುತ್ತೆ, ಇಲ್ಲಿ ಬೆರಳು ಗುರ್ತಿದೆ ಅಂತ ಹುಡ್ಕೊಂಡು ಹೋದಾಗ ಹುಡ್ಕೊಂಡು ಹೋಗ್ತಾ ಇದ್ದಾರೆ ಹೆಣ್ಮಕ್ಳು. ಎಲನಾಗ, ಎಲನಾಗ ಅಂದ್ರೆ ಕೂಡ ಸ್ತ್ರೀ. ಅವಳ ಜೊತೆ ಚೈ ಊಡಿನಾಡಿಕ್ಕಡ ಕೈ ಹಿಡ್ಕೊಂಡು ಹೋಗಿದ್ದಾನೆ ಅನ್ಸುತ್ತೆ. ಇಲ್ಲಿ ನೋಡು ಪಕ್ಕದನ್ನೇ ಸರಸನುಣ್ಣವಿ 4 ಚರಣಮುಲನು ನೋಡು. 2 ಹೆಣ್ಣುಗಳ ಪಾದಗಳ ಗುರ್ತು, 2 ಗಂಡು ಪಾದಗಳು ಗುರ್ತು. ಅಂದ್ರೆ ಕೃಷ್ಣ ಮತ್ತೆ ಅವಳ ಜೊತೆಗೆ ಒಬ್ಳು ಅವನ ಪ್ರಿಯೆ ಹೋಗಿದ್ದಾರೆ. 4 ಚರಣಗಳ ಗುರ್ತು ಕಾಣಿಸ್ತಾ ಇದೆ ಇಲ್ಲಿ. ನೀಲವೇಣಿತೋ ನೊದಿಗಿನಾಡಿಕ್ಕಡ ಮಗಜಾಡಲೋ ನಿದೆ ಮಗುವ ಜಾಡ. ಓ, ಇಲ್ಲಿ ಒಬ್ಳು ವಯ್ಯಾರಿ ಕೈ ಜೊತೆಯಲ್ಲಿ ಹೋಗಿದ್ದಾನೆ ಅನ್ಸುತ್ತೆ. ಅಂತಂದ್ರೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗಿದ್ದಾರೆ ಅವರು. ಸೊ ಅದರಿಂದ ಅವನ ಹೆಜ್ಜೆ ಜಾಡೊಳಗೇನೆ ಇವಳ್ದುನು ಕಾಣಿಸ್ತಾ ಇದೆ. ಲೇಮಂ ರೊಕ್ಕಿನ ನುರಿವಿನಾಡಿಕ್ಕಡ ರಮಣಿ ಮೃಕ್ಕಿನ ಜೊಪ್ಪು ರಮ್ಯಮಯ್ಯೆ. ಒಬ್ಬಳು ಸ್ತ್ರೀ ಬಂದು ಇಲ್ಲಿ ನಮಸ್ಕಾರ ಮಾಡಿರ್ಬೋದು. ಆದ್ರಿಂದ ಮಂಡಿ ಗುರುತುಗಳು, ಲೇಮ ಅಂದ್ರೂ ಕೂಡ ಸ್ತ್ರೀ. ಮೃಕ್ಕಿನ ನುರಿವಿನಾಡಿಕ್ಕಡ, ಅವಳು ಮಂಡಿ ಊರಿ ನಮಸ್ಕಾರ ಮಾಡಿದಾಳೆ, ಅವನ್ನ ಮೇಲಕ್ಕೆ ಎತ್ತಿದ್ದಾನೆ. ಎಷ್ಟು ಚೆನ್ನಾಗಿ ಮಂಡಿ ಗುರುತು ಕಾಣಿಸ್ತಾ ಇದೆ, ತುದಿ ಬೆಟ್ಟಿನ ಗುರುತು ಕಾಣಿಸ್ತಾ ಇದೆ, ಅವನು ಮೇಲಕ್ಕೆ ಎತ್ತಿದ್ದಾನೆ ಅನ್ಸುತ್ತೆ. ಆ ರೀತಿಯಾದಂತಹ ಒಂದು ಗುರುತುಗಳು ಇಲ್ಲೆಲ್ಲ ಕಾಣಿಸ್ತಾ ಇದೆ. ಇಂತಿಕೆದುರುಗ ಸೊಲಸಿನ ಅಡಿಕ್ಕಡ ನನ್ಯೋನ್ಯ ಮುಖಮುಲೈ ಅಂಗುರುಲೊಪ್ಪೆ. ಇನ್ನೂ ಸ್ವಲ್ಪ ಮುಂದೆ ಹೋಗ್ತಾರೆ. ಒಂದು ಈ ಕಡೆಯಿಂದ ಹೋಗ್ತಾ ಇರತಕ್ಕಂತಹ ಪಾದದ ಗುರುತು, ಒಂದು ಆ ಕಡೆಯಿಂದ. ಅಂದ್ರೆ ಏನ್ ಅರ್ಥ ಆಯ್ತು? ಎದುರು ಬದುರು ನಿಂತಿದ್ದಾರೆ ಇವರು. ಇಂತಿಕು ಎದುರುಗ ಸೊಲಸಿನ ಅಡಿಕ್ಕಡ. ಇಲ್ಲಿ ಇಬ್ರು ಒಬ್ರಿಗೊಬ್ರು ಎದುರು ಬದುರು ನಿಂತಿದ್ರು ಅನ್ಸುತ್ತೆ. ಅನ್ಯೋನ್ಯ ಮುಖಮುಲೈ ಅಂಗುರುಲೊಪ್ಪೆ. ಈ ಪಾದದ ಚಿಹ್ನೆಗಳು ಅನ್ಯೋನ್ಯ ಮುಖ ಮಾಡ್ಕೊಂಡು ನಿಂತಿದ್ರೆ ಹೇಗಿರುತ್ತೋ ಗುರುತು, ಪಾದದ ಗುರುತುಗಳು ಆ ರೀತಿ ಕಾಣ್ತಾ ಇದೆ. ವೆಂಟದಗುಲ ನುಂಡಕ ಏಗಿನಾನ್ ದಡುಗು ಮೀದ ದರುಣಿ ಅಡುಗುಲ ಮರೆ. ಒಬ್ಳು ಹಿಂದೆ ಬರ್ತಾ ಇದ್ದಾಳೆ ಅನ್ಸುತ್ತೆ, ಕೃಷ್ಣನ ಹಿಂದೆ. ಆಗ ಅವನು ಅವಳನ್ನ ನೋಡಿ ಮುಂದಕ್ಕೆ ಹೊರಟೋಗಿದ್ದಾನೆ. ಅದರಿಂದ ಅವಳು ಅವನ ಅವನ ಹೆಜ್ಜೆ ಗುರುತಿನ ಹಿಂದೆಲೆ, ಅದ್ರ ಜೊತೆಯಲ್ಲೇ ಅದ್ರ ಮೇಲೆ ಕೂಡ ಇಟ್ಕೊಂಡು ಹೋಗಿರ್ತಕ್ಕಂಥ ಹೆಜ್ಜೆ ಗುರುತು ಕಾಣಿಸ್ತಾ ಇದೆ. ಅಬಲಲ್ ಇರುಗೆಲಂಕುಲಂದು ರಾದಿರಿಗಿನಾಂಡ್ 6 ಪದಮುಲುನ್ನವಮ್ಮ ಚಟ. ಇನ್ ಸ್ವಲ್ಪ ಮುಂದೆ ಹೋಗಿ ನೋಡ್ತಾರೆ, ಮಧ್ಯೆ 2 ಕೃಷ್ಣನ ಪಾದ, ಆ ಕಡೆ 2 ಹೆಣ್ಣಿನ ಪಾದ, ಈ ಕಡೆ 2 ಹೆಣ್ಣಿನ ಪಾದ. ಇಲ್ಲಿ ನೋಡು, ಇಬ್ಬರನ್ನ ಆ ಕಡೆ ಈ ಕಡೆ ಇಟ್ಕೊಂಡು ನಡ್ಕೊಂಡು ಹೋಗಿದ್ದಾನೆ. ಆ ಕಡೆ ಒಬ್ಳು, ಈ ಕಡೆ ಒಬ್ಳು ನಡ್ಕೊಂಡು ಹೋಗಿದ್ದಾರೆ. ಇಲ್ಲಿ ಕೃಷ್ಣನ ಜೊತೆಯಲ್ಲಿ 6 ಪದಗಳ ಚಿಹ್ನೆ ಕಾಣಿಸ್ತಾ ಇದೆ ಅಂತ ಗೋಪಿಕಾ ಸ್ತ್ರೀಯರು ಒಂದೇ ಸಮ ಅವನದ್ದೇ ಧ್ಯಾನ, ಅವನ ಚರಣ ಯುಗ್ಮಗಳದೇ ಧ್ಯಾನ ಮಾಡಿಕೊಂಡು ಅಲ್ಲೆಲ್ಲ ಯಾವ ಕಡೆ ಹೋಗಿರ್ಬೋದು, ಅವನು ಯಾರ ಜೊತೆಯಲ್ಲಿ ಹೋಗಿರ್ಬೋದು ಅಂತ ಹುಡುಕಾಡ್ತಾ ಇದ್ದಾರೆ, ತಿರುಗಾಡ್ತಾ ಇದ್ದಾರೆ. ಈ ಚರಣಂಬುಲೆ ಇಂದು ನಿಭಾನನ ಸನಕಾದಿ ಮುನಿಯೋಗ ಸರಣಿ ನೊಪ್ಪು. ನೀ ಪಾದ ತಲಮುಲೆ ಎಲನಾಗ ಶ್ರುತಿ ಬಧೂ ಸೀಮಂತ ಬೀಥುಲ ಜೆನ್ನು ಮಿಗುಲು. ಈ ಪದಾಬ್ಜಂಬುಲೆ ಇಭಕುಲೋತ್ತಮಯಾನ ಪಾಲೇಟಿ ರಾಚೂಲಿ ಪಟ್ಟುಗೊಮ್ಮ. ಈ ಸುಂದರಾಂಘ್ರುಲೆ ಇಂದೀವರೇಕ್ಷಣ ಮುಕ್ತಿಕಾಂತ ಮನೋಮೋಹನಂಬು. ఈ అడుగుల రజమేంతి బ్రహ్మేశాది దివిజవరులు మౌళి దిశలందాల్తురనుచు కొందరు ఆబలు లబ్జాక్షుండేగిన ಕ್ರಮಮಂ ಗನಿಯುನತನಿಂಗಾನರೈರಿ. ಹೊರಟ ಗೋಪಿಕಾ ಸ್ತ್ರೀಯರು ಅವನ ಪಾದದ ಚಿಹ್ನೆಗಳ ಜೊತೆಯಲ್ಲಿ ಬೇರೆ ಸ್ತ್ರೀಯರ ಪಾದ ಚಿಹ್ನೆಗಳನ್ನು ಕಾಣ್ತಾ ಹೋಗ್ತಾ ಇದ್ದಾರೆ. ಅವರಿಗೆ ಆ ಯದು ನಂದನ ಯಾರು ಅನ್ನತಕ್ಕಂಥದ್ದು ಅವರ ಮನಸ್ಸಿಗೆ ಗೋಚರವಾಗಿದೆ. ಒಬ್ಬರಿಗೆ ಒಬ್ರು ಹೇಳ್ಕೊಳ್ತಾ ಇದ್ದಾರೆ. ಒಬ್ಳು ತನ್ನ ಗೆಳತಿಯನ್ನು ಕೂಡಿ ಹೇಳ್ತಾ ಇದ್ದಾಳೆ, ಎಲೆ ಇಂದು ನಿಭಾನನೆ, ನೋಡು ಈ ಚರಣಗಳಿದೆಯಲ್ಲ, ಈ ಭಗವಂತನ ಈ ಪಾದ ಚರಣಗಳು, ಈ ಚರಣಗಳು, ಕೃಷ್ಣನ ಅಂಗ್ರಿಗಳಿದೆಯಲ್ಲ, ಇವೇ ಸನಕಾದಿ ಮುನಿಯೋಗ ಸರಣಿನೊಪ್ಪ. ಅಂದ್ರೆ ಸನಕ ಸನಂದನಾದಿ ಮುನೀಶ್ವರರೆಲ್ಲ ಧ್ಯಾನ ಮಾರ್ಗದಲ್ಲಿ ಅವರಿಗೆ ಕಾಣಿಸ್ಕೊಳ್ತಕ್ಕಂಥದ್ದು ಇದೇ ಚರಣಗಳು. ಶಂಖಚಕ್ರ ಗದಾ ಪದ್ಮದ ಚಿಹ್ನೆಯಿಂದ ಒಪ್ಪಿರತಕ್ಕಂಥ ಇದೇ ಚರಣಗಳೇ ಆ ಮುನೀಶ್ವರರು ಕೂಡ ತಮ್ಮ ಧ್ಯಾನ ಮಾರ್ಗದಲ್ಲಿ ಕಂಡುಕೊಳ್ತಕ್ಕಂಥದ್ದು. ಎಲನಾಗ, ಎಲನಾಗ ಅಂದ್ರು ಸ್ತ್ರೀ.
ಇನ್ನೊಬ್ಬ ಸ್ನೇಹಿತೆಗೆ ಹೇಳ್ತಾ ಇದ್ದಾರೆ, ಈ ಪಾದತಲములే ಶ್ರುತಿವಧೂ ಸೀಮಂತ ಬೀತುಲ ಜೆನ್ನು ಮಿಗಿಲು. ಆ ವೇದಗಳು ಅನ್ನತಕ್ಕಂತಹ ಭಾಮಿನಿಯರ ಶ್ರೀಮಂತ ಅಂತಂದ್ರೆ ಬೈತಲೆ ತೆಗೆದುಕೊಳ್ತಾರಲ್ಲ, ಅಲ್ಲಿ ರಾರಾಜಿಸ್ತಕ್ಕಂಥದ್ದು ಇದೇ ಚರಣಗಳು. ಅಂದ್ರೆ ಇವನು ವೇದದ ಸಾರ ಪುರುಷೋತ್ತಮ. ವೇದಗಳು ಏನೇ ಯಾರನ್ನ ಕುರಿತು ಕೊಂಡಾಡಿದೆಯೋ ವೇದಗಳು, ವೇದಾಂತಗಳು ಎಲ್ಲ, ಆ ಶ್ರುತಿ ಅನ್ನತಕ್ಕಂತಹ ಭಾಮಿನಿಯ ಸೀಮಂತದಲ್ಲಿ ಒಪ್ಪತಕ್ಕಂತಹ ಚರಣಗಳು ಇವೇ. ಈ ಪದಾಂಜಂಬುಲೇ ಇಭಕುಲೋತ್ತಮ ಯಾನ ಪಾಲೇಟಿ ರಾಚೂಲಿ ಪಟ್ಟುಗೊಮ್ಮ. ಇಭಕುಲೋತ್ತಮ ಯಾನ. ಓ ಗಜರಾಜ ಗಮನೆ, ನೀನು ಈ ಪಾದಗಳನ್ನ ನೋಡಿದೆಯಾ, ಈ ಪಾದ ಚಿಹ್ನೆಗಳನ್ನ. ಈ ಪಾದ ಕಮಲಗಳೇ ಪಾಲೇಟಿ. ಪಾಲೇರು, ಪಾಲೇರು ಅಂತಂದ್ರೆ ಪಾಲು ಅಂತಂದ್ರೆ ಹಾಲು. ಕ್ಷೀರಸಾಗರ, ಪಾಲೇರು ಅಂದ್ರೆ ಕ್ಷೀರಸಾಗರ. ಆಚೂಲಿ ಪಟ್ಟು ಅಂತಂದ್ರೆ ಚೂಲಿ ಅಂತಂದ್ರೆ ಮಗಳು. ಕ್ಷೀರಸಾಗರ ಕನ್ನಿಕೆಯಾದಂತಹ ಆ ಲಕ್ಷ್ಮೀದೇವಿಗೆ ಆಧಾರವಾಗಿರ್ತಕ್ಕಂಥದ್ದು ಈ ಚರಣಗಳೇ. ಅವಳು ಇದನ್ನೇ ಸದಾ ಕಾಲ ಸೇವಿಸ್ತಕ್ಕಂಥದ್ದು. ಈ ಪದಾಬ್ಜಂಬುಲೇ ಇಭಕುಲೋತ್ತಮ ಯಾನ ಪಾಲೇಟಿ ರಾಚೂಲಿ ಪಟ್ಟುಗೊಮ್ಮ. ಈ ಸುಂದರಾಂಘ್ರಲೇ ಇಂದೀವರೇಕ್ಷಣ ಮುಕ್ತಿಕಾಂತ ಮನೋಮೋಹನಂಬು. ಈ ಪಾದಗಳು ಯಾವುದು ಅಂತಂತ ತಿಳ್ಕೊಂಡಿದೀಯಾ ಹೇ ಕಮಲದಂತೆ ಕಣ್ಣುಳ್ಳವಳೆ? ಮುಕ್ತಿಕಾಂತೆ ಅತಿ ಇಷ್ಟಪಡ್ತಕ್ಕಂತಹ ಪಾದಗಳು. ಅಂದ್ರೆ ಅವನ ಪಾದಗಳೇ ಮುಕ್ತಿಕಾಂತೆಗೆ ನೆಲೆ, ಅವನ ಪಾದಗಳೇ ಮುಕ್ತಿಧಾಮ. ಈ ಅಡುಗುಲ ರಜಮೇ ಇಂತಿ ಬ್ರಹ್ಮೇಶಾದಿ ದಿವಿಜವರಲು ಮೌಳಿ ದಿಶಲಂದಾಲ್ತುರು. ಇಂತಿ ಅಂದ್ರೆ ಸ್ತ್ರೀ, ಸ್ನೇಹಿತೆ ಹೇಳ್ತೀನಿ ನೋಡು, ಈ ಪಾದ ಚಿಹ್ನೆಗಳು ನಾವು ನೋಡ್ತಾ ಇದ್ದೀವಲ್ಲ, ಇದೇ ಪಾದರಜಗಳನ್ನೇ ಬ್ರಹ್ಮ, ಈಶ ಮುಂತಾದ ದಿವಿಜ ವರುಲು ದೇವವರೇಣ್ಯರು ಮೌಳಿ ದಿಶಲಂದಾಲ್ತು, ಈ ಪಾದಧೂಳಿಯನ್ನು ತೆಗೆದು ತಮ್ಮ ನೆತ್ತಿಯ ಮೇಲೆ ಧರಿಸ್ತಾರೆ. ಅನುಚು ಕೊಂದರ ಬಲ ಲಬ್ಜಾಕ್ಷುಂಡೇಗಿನ ಕ್ರಮಮುಂ ಗನಿಯುನ್ ಆತನಿನ್ ಗಾನರೈರಿ. ಈ ರೀತಿಯಾಗಿ ಹೇಳ್ತಾ ಕೆಲವು ಅಬಲೆಯರಿಗೆ ಅಬ್ಜಾಕ್ಷನಾದಂಥ ಆ ಕಮಲಪತ್ರಾಕ್ಷನಾದಂತಹ ಕೃಷ್ಣ ಹೋದ ದಾರಿ ತಿಳಿತಾ ಇದೆ. ಅವನ ಹೆಜ್ಜೆಯನ್ನೇ ಅನುಸರಿಸ್ಕೊಂಡು ಹೋಗ್ತಾ ಇದ್ದಾರೆ ಹುಡುಕೊಂಡು. ಆದರೂ ಕೂಡ ಆತನಿಗಾನರೈರಿ, ಅವನು ಅವರಿಗೆ ಕಾಣಿಸ್ಕೊಂಡಿಲ್ಲ. ಅప్పుడు పతుల దైన్యంబును భామల క్రౌర్యంబు జూపుచు విభుండొక్క సుదతి తోడ విహరింప నదియెల్ల వెలదుల వర్జించి నా యొద్దనున్నాడు నాథుండనుచో. గర్వించి రాజాల గమలజాక్ష కమలాక్ష మూపున నిడుకొను మనుడు నయ్యైశ్వరుండు. మొరగిపోయిన తాపమును పొంది ఓ కృష్ణ ఎక్కడంజనితి ప్రాణేశరమణ. నీకు వరవుడనయ్యదనిలు మనుచు భగవంగొందరు కాంతలావని ತಂಜೂಚಿ ವರುಂಡು ಮನ್ನಿಂಪ ಗರ್ಭಿಂಚಿ ವನಜ ನೇತ್ರ ಚಿಕ್ಕೆನೇಡನಿ ಬೆರಂಗುನುಂಜೆಂತಿರಪುಡು. ಅವರೆಲ್ಲ ಹುಡುಕ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹೆಣ್ಮಕ್ಳು ಸ್ವಲ್ಪ ಏನಾದರೂ ಜಂಬ ಮಾಡಿದ್ರೆ ಯಾವ ರೀತಿ ಗಂಡಸರು ಅವರಿಗೆ ದಾಸ್ಯ ಮಾಡ್ತಾರೇನೋ ಅನ್ನೋ ರೀತಿ ಹೇಗೆ ಅವ್ರನ್ನ ಅನುಸರಿಸ್ತಾರೆ ಅನ್ನೋದನ್ನ ತೋರಿಸ್ಕೊಡ್ಬೇಕು ಅನ್ನೋ ಒಂದು ಉಪಾಯ ಮಾಡಿದಂಥ ಶ್ರೀಕೃಷ್ಣ ಪತುಲ ದೈನ್ಯಂಬುನು ಭಾಮಲ ಕ್ರೌರ್ಯಂಬು ಜೂಪುಚು ವಿಭುಂಡೊಕ್ಕ ಸುದತಿ ತೋಡ ವಿಹರಿಂಪನ್. ಒಬ್ಬ ಗೋಪಿಕಾಸ್ತ್ರೀಯೊಡನೆ ಕೃಷ್ಣ ಚೆನ್ನಾಗಿ ವಿಹಾರ ಮಾಡ್ತಾ ಇದ್ದಾನೆ. ಅದಿ ಎಲ್ಲವೆಲದುಲ ವರ್ಜಿಂಚಿ ನಾಯೊದ್ದನುನ್ನಾಡು ನಾ ತುಂಡನುಚು. ಅವಳಿಗೆ ಆಗ ಏನು ಗರ್ವ ಬಂತು ನೋಡಿದ್ಯಾ, ಬೇರೆ ಗೋಪಿಕಾ ಸ್ತ್ರೀಯರನ್ನೆಲ್ಲರನ್ನೂ ಬಿಟ್ಬಿಟ್ಟು ಎಲ್ಲವೆಲದುಲ ವರ್ಜಿಂಚಿ ನಾಯೊದ್ದನುನ್ನಾಡು ನಾ ತುಂಡು, ನಾನು ಅತಿ ಸುಂದರಿ, ಅದಕ್ಕೆ ಕೃಷ್ಣ ನನ್ನ ಮೇಲೆ ಮೋಹಗೊಂಡಿದ್ದಾನೆ, ಬೇರೆಯವ್ರನ್ನೆಲ್ಲ ಬಿಟ್ಬಿಟ್ಟು ನನ್ನ ಜೊತೆಯಲ್ಲಿ ವಿಹಾರ ಮಾಡ್ತಾ ಇದ್ದಾನೆ ಅಂತ ಅವಳಿಗೆ ಸ್ವಲ್ಪ ತಲೆಗೆ ಗರ್ವ ಹತ್ತಿತು. ಗರ್ವಿಂಚಿ ಆ ಜಾಲಂಗಮಲಾಕ್ಷ ಮೂಪುನ ನಿಡುಕು ರಾಜಾಲನ್ ಗಮಲಾಕ್ಷ ಮೂಪುನ ನಿಡುಕೊನು ಮನುಡುನ್. ಅವಳಿಗೆ ಸ್ವಲ್ಪ ಗರ್ವ ಬಂತು. ಅವಾಗ ಏನು ಹೇಳ್ತಾ ಇದ್ದಾರೆ, ರಾಜಾಲ ಕಮಲಾಕ್ಷ, ಅಪ್ಪ ಕಮಲಾಕ್ಷ, ನಾನು ಇನ್ನು ನಡೆಯೋಕ್ಕಾಗಲ್ಲಪ್ಪ, ನನ್ನ ಕಾಲು ತುಂಬ ನೋವ್ತಾ ಇದೆ,
ಮೂಪುನ ನಿಡುಕೊನು ನನ್ನನ್ನು ನಿನ್ನ ಭುಜಗಳ ಮೇಲೆ ಹೊತ್ಕೊಂಡು ಇಲ್ಲಿಂದ ಮುಂದಕ್ಕೆ ಕರ್ಕೊಂಡು ಹೋಗು. ನನ್ನ ಕೈಲಾಗಲ್ಲಪ್ಪ ಬರಕ್ಕೆ ಅಂತ ಹೇಳ್ತಾ ಇದ್ದಾಳೆ ಆ ಗೋಪಿಕಾಸ್ತ್ರೀ ಗರ್ವದಿಂದ. ಆಗ ಆ ಈಶ್ವರುಂಡು ಮೊರಗಿಪೋಯಿನ ತಾಪమును పొంది ಮೊರಗಿಪೋಯಿನ ತಕ್ಷಣ ಅವನು ಅಂತರ್ಧಾನನಾದ ಅವಳ ಗರ್ಭವನ್ನು ಕಡಿಮೆ ಮಾಡಲಿಕ್ಕೆ ಅಂತ. ಆಗ ಅವಳಿಗೆ ಮತ್ತೆ ತಾಪ ಉಂಟಾಯಿತು. ಓ ಕೃಷ್ಣ ಎಕ್ಕಡೆ ಜನಿತಿ ಪ್ರಾಣೇಶ ರಮಣ, ಅಯ್ಯೋ ಕೃಷ್ಣ ಇಷ್ಟೊತ್ತು ನನ್ನ ಜೊತೆ ಆನಂದವಾಗಿದ್ದೆಲ್ಲ, ಈಗ ಎಲ್ಲಿಗೆ ಹೊರಟೋದ್ಯಪ್ಪ, ಎಲ್ಲಿಗೆ ಹೊರಟೋದೆ ಪ್ರಾಣೇಶ ರಮಣ ಅಂತ ಅವಳು ವಿಲಾಪ ಮಾಡ್ತಾ ಇದ್ದಾಳೆ. ನೀಕು ವರವುಡನಯ್ಯದ ನಿಲುವು, ನಾನು ನಿನಗೆ ದಾಸಿ ಆಗ್ಬಿಡ್ತೀನಿ, ನಿಂತ್ಕೋ, ಎಲ್ಲಿದ್ಯಾ, ಎಲ್ಲಿ ಹೊಟ್ಟೋಗಿದ್ಯಾ ಅಂತ ವಗವಂಗೊಂದರು ಕಾಂತಲ ವನಿತಂಜೂಚಿ ಅವಳು ಆ ರೀತಿಯಾಗಿ ಅಳ್ತಾ ಇದ್ದಾಳೆ. ಕೃಷ್ಣ ಪ್ರಾಣೇಶ ಎಲ್ಲಿ ಹೊಟ್ಟೋದೆ, ನಾನು ನಿನ್ನ ದಾಸಿಯಾಗಿರ್ತೀನಿ, ಯಾವಾಗಲೂ ಚರಣದಾಸಿಯಾಗಿರ್ತೀನಿ, ನಿಂತ್ಕೋ ಅಂತ ಹೇಳ್ತಾ ಇದ್ದಾಳೆ. ಅವಳನ್ನ ಕೆಲವರು ನೋಡಿದ್ರು ಗೋಪಿಕಾಸ್ತ್ರೀಯರು. ಕೊಂತಲ ವನಿತಂಜೂಚಿ ಅಳ್ತಾ ಇರ್ತಕ್ಕಂಥ ವಿಲಾಪ ಮಾಡ್ತಾ ಇರ್ತಕ್ಕಂಥ ಸ್ತ್ರೀಯನ್ನ ಕಂಡು ವರುಡು ಮನ್ನಿಂಪ ಗರ್ವಿಂಚಿ ವನಜ ನೇತ್ರ ಚಿಕ್ಕೆ ನೇಡನಿ. ಅಯ್ಯೋ ನೋಡು, ವರುಡು ಅಂದ್ರೆ ಆ ಕೃಷ್ಣ ಪರಮಾತ್ಮ ಇವಳನ್ನ ಮನ್ನಿಸಿ ಇವಳ ಆಸೆಗೆ ತಾನು ಅನುಸರಿಸಿ ಅವಳ ಜೊತೆಯಲ್ಲಿದ್ದರೆ ಗರ್ವ ಮಾಡಿದಾಳೆ ನೋಡು ಈ ವನಜ ನೇತ್ರೆ. ಚಿಕ್ಕೆ ಈಗ ಒದ್ದಾಡ್ತಾ ಇದ್ದಾಳೆ. ಅವನ ಅಂತರ್ಧಾನ ಆದಾಗ್ಲಿಂದ ಅವಳು ಅವನಿಗಾಗಿ ಹಂಬಲಿಸ್ತಾ ಇದ್ದಾಳೆ. ಇವತ್ತು ಈ ರೀತಿಯಾಗಿ ಆಗಿದೆ ಅಂತ ವೆರಂಗುನು ಜಂದಿರಪುಡು. ಆಗ ಅವ್ರಿಗೆಲ್ಲ ವಿಸ್ಮಯ ಉಂಟಾಯ್ತು. ಹಾಯಾಗಿದ್ದವಳು ಇರಬಾರ್ದ, ಯಾಕಷ್ಟು ಗರ್ವ ಮಾಡ್ಬೇಕಾಗಿತ್ತು ಇವಳು ಅಂತ ಒಬ್ರಿಗೊಬ್ರು ಮಾತಾಡ್ಕೊಳ್ತಾ ಇದ್ದಾರೆ. ನೋಡ್ದಿ ಎಂತ ಕೆಲಸ ಮಾಡ್ಕೊಂಡ್ಲು. ಕೃಷ್ಣ ಒಲಿದು ಬಂದಾಗ ತಾನೇ ಸುಂದರಿ ಅಂತ ಗರ್ವ ಮಾಡಿ ಅವನ್ನ ಭುಜದ ಮೇಲೆ ಹೊತ್ಕೊಂಡು ಹೋಗೋ ಹಾಗೆ ಹೀಗೆ ಅಂತೆಲ್ಲ ಮಾಡಿದ್ಲಲ್ಲ. ಈಗ ಅವನ ಅಂತರ್ಧಾನ ಆದಾಗ್ಲಿಂದ ಎಲ್ಲಿ ಹೋದೆಯೋ ಭಗವಂತ, ನಾನು ನಿನ್ನ ಚರಣದಾಸಿಯಾಗಿರ್ತೀನಿ ಅಂತ ಕೂಗ್ತಾ ಇದ್ದಾಳೆ ಅಂತ ಮಾತಾಡ್ಕೊಳ್ತಾ ಇದ್ದಾರೆ ಒಬ್ರಿಗೊಬ್ರು. ಮರಿಯುನು ಈ పొదరింటిలో నిందాక కృష్ణుండు నాతోడ మన్మథ నటన మాడే, నీయోళ మగుచోట నిందాక చెలువుండు గాఢంబుగా నన్ను గౌగిలించే, నీ మహీజము నీడ నిందాక శుభగుండు చిట్టంటు చేతల సిగ్గుకొనియే, నీ పుష్పలత పొంత నిందాక దయతుండు నన్ను డాసి అధరపానంబు చేసే, నీ ప్రసూన వేది నిందాక రమండు కుసుమ దామములను గొప్పదీర్చే, నన్ను కొందరతివ లంభోజనయనుని ಪೂರ್ವಲೀಲಂದಲಚಿ ಪೊಗಡಿರದಿಪ. ಹೇ ಪರೀಕ್ಷಿತ್ ಮಹಾರಾಜ, ಇನ್ನು ಕೇಳು, ಈ ಗೋಪಕಾಂತೆಯರು ಯಾವ ರೀತಿ ವಿಭ್ರಮದಲ್ಲಿದ್ದಾರೋ, ಹಿಂದಿಂದೆಲ್ಲ ನೆನ್ಸ್ಕೊಂಡು ಈಗ ನನಗೆ ಕೃಷ್ಣ ಸಿಕ್ಕಿದ್ದ ಅಂತ ಭ್ರಾಂತಿಯಲ್ಲಿ, ಕೃಷ್ಣ ಭ್ರಾಂತಿಯಾಗಿ ಹೋಗ್ಬಿಟ್ಟಿದೆ ಅವ್ರಿಗೆ. ಅವರ ಮನಸ್ಸಿನಲ್ಲಿ ಎಲ್ಲವೂ ಬರೀ ಕೃಷ್ಣನೇ ತುಂಬ ಹೋಗಿದ್ದಾನೆ. ಯಾವ ರೀತಿ ಗೋಪಿಕಾ ಸ್ತ್ರೀಯರು ಕೃಷ್ಣನಿಗಾಗಿ ಹಂಬಲಿಸ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತೀನಿ ಕೇಳಪ್ಪ ಅಂತ ಹೇಳಿ ಒಬ್ಬಳು ಗೋಪಿಕಾ ಸ್ತ್ರೀ ಹೇಳ್ತಾಳಂತೆ. ಈ పొదరింటిలో నిందాక ಕೃಷ್ಣುಂಡು ನಾತೋಡ ಮನ್ಮಥ ನಟನ ಮಾಡೆ. ಅವಳು ತನ್ನ ಸ್ನೇಹಿತೆಗೆ ಹೇಳ್ತಾ ಇದ್ದಾಳೆ, ಈ పొదరింటిలో ಅಂದ್ರೆ ಎಲ್ಲ ಒಂದು ಲತಾ ಕುಂಜ, ಲತಾ ಗೃಹ ಅಂತಂದ್ರೆ ಸುತ್ತಲೂ ಬಳ್ಳಿಗಳು, ಹೂವಿನ ಬಳ್ಳಿಗಳಿಂದ ಇರತಕ್ಕಂಥ ಲತಾ ಮಂಟಪ. ಇಲ್ಲಿ ಇಷ್ಟೊತ್ತು ತನಕ ಆ ಕೃಷ್ಣ ನನ್ನ ಜೊತೆ ಮನ್ಮಥ ಕೇಳಿಯಲ್ಲಿ ನೃತನಾಗಿದ್ದ ಅಂತ ಹೇಳ್ತಾನಂತೆ. ಇನ್ನೊಬ್ಬಳು ಬಂದು ಹೇಳ್ತಾಳೆ, ಈ ಒಲ್ಲ ಮಗುಚೋಟನಿಂದಾಗ ಜೆಲುವುಂಡು ಗಾಢಂಬುಗ ನನ್ನ ಕೋಗಲಿಂಚೆ. ಇಷ್ಟಕ್ಕೆ ಮುಂದೆ ಈ ಕೃಷ್ಣ ಇದನ್ನಲ್ಲ, ಇಲ್ಲಿ ಒಂದು ಸ್ವಲ್ಪ ಮರೆಯಾಗಿದೆಯಲ್ಲ ಮಗುಚೋಟ, ಸ್ವಲ್ಪ ಮರೆಯಾಗಿರೋ ಈ ಜಾಗ ಇದೆಯಲ್ಲ, ಇಲ್ಲಿ ಇದ್ವರ್ ತನಕನೂ ನನ್ನನ್ನು ಕೃಷ್ಣ ಗಾಢವಾಗಿ ಆಲಂಗಿಸಿದ್ದ ಅಂತ ಒಬ್ಳು ಹೇಳ್ತಾ ಇದ್ದಾಳೆ. ಇನ್ನೊಬ್ಳು ಹೇಳ್ತಾಳೆ, ಈ ಮಹೀಜಮು ನೀಡನ್, ಈ ಮರ ಇದೆಯಲ್ಲ, ಈ ಮರದ ಕೆಳಗೆ, ಈ ಮರದ ನೆರಳಿನಲ್ಲಿ ಇಂದಾಕ ಸುಬಗುಂಡು ಚಿಟ್ಟಂಟು ಚೇತಲ ಸಿಗ್ಗುಗುನಿಯೇ. ಇಷ್ಟೊತ್ತು ಇವನು ನನ್ನ ಜೊತೆಯಲ್ಲೇ ಇದ್ದು ನನ್ನ ಜೊತೆ ಕ್ರೀಡೆ ಆಡ್ತಾ ನಕ್ಷತಗಳಿಂದ ನನ್ನನ್ನು ನಾಚಿಕೆಗೊಳ್ಳೋ ರೀತಿಯಲ್ಲಿ ಮಾಡ್ತಾ ಇದ್ದ, ಇಲ್ಲಿವರೆಗೂ ಇಲ್ಲೇ ಇದ್ದ ಅಂತ ಅವರವ್ರ ಭಾವನೆಯಲ್ಲಿ ಅವರ ಜೊತೆಯಲ್ಲೇ ಕೃಷ್ಣ ಇದ್ದಾನೆ ಅಂತ ಅನ್ನಿಸ್ಬಿಡ್ತಾ ಇದೆ. ಈ ಪುಷ್ಪಲತ ಪೊಂತನಿಂದ ಕದೈತುಂಡು ನನುಡಾಸಿ ಅದರ ಪಾನಂಬು ಸೇಸೆ. ಈ ಪುಷ್ಪಲತೆ, ಇಲ್ಲೆಲ್ಲ ಹೂವಿನ ಬಳ್ಳಿಗಳು, ಲತೆಗಳು, ಗುಲ್ಮಗಳು ಎಲ್ಲ ಇರುತ್ತಲ್ಲ ಬೃಂದಾವನದಲ್ಲಿ,
ನೋಡಿ ಇದ್ರ ಹತ್ರ ಈ ಪೊದೆ ಹತ್ರನೇ ಇಷ್ಟೊತ್ತು ಆ ದೈತ ನನ್ನ ಪ್ರಿಯನಾದ ಶ್ರೀಕೃಷ್ಣ ನನ್ನ ಬಳಿಗೆ ಬಂದು ಡಾಸಿ ಅಂದರೆ ನನ್ನ ಹತ್ರ ಬಂದು ಅಧರಪಾನಂಬು ಸೇಸೆ ನನ್ನ ಅಧರಪಾನವನ್ನು ಮಾಡಿದ್ದಾನೆ. ಅಂದರೆ ಅವರಿಗೆ ಆ ಕೃಷ್ಣೋನ್ಮಾದ ಹೆಚ್ಚಾಗ್ಬಿಟ್ಟಿದೆ, ಅವನ ಜೊತೆಯಲ್ಲೇ ಇದ್ದಾನೆ ಅನ್ನೋಷ್ಟು ಭ್ರಾಂತಿಯಲ್ಲಿದ್ದಾರೆ ಅವರು. ಈ ಪ್ರಸೂನ ವೇದಿನಿಂದ ಕರಮಣುಂಡು ಕುಸುಮ ದಾಮಮುಲನು ಗೊಪ್ಪಂದೀರ್ಚೆ. ಇನ್ನೊಬ್ಳು ಹೇಳ್ತಾ ಇದ್ದಾಳೆ, ನೋಡು ಈ ಪ್ರಸೂನ ವೇದಿ ಅಂದ್ರೆ ಇಲ್ಲೆಲ್ಲ ಹೂಗಳು ಬಿದ್ದು ಅದೇ ಒಂದು ಶಯ್ಯೆ ಆಗೋಗಿದೆ, ಸುಮಶಯ್ಯೆ ಅನ್ನೋ ರೀತಿ ಆಗೋಗಿದೆ. ಇದ್ವರ ತನಕ ಇಂದಾಕ ಇಲ್ಲಿವರೆಗೂ ನನ್ನ ರಮಣನಾದ ಶ್ರೀಕೃಷ್ಣ ಇಲ್ಲಿದ್ದ. ಕುಸುಮ ಧಾಮಮುಲನು ಗೊಪ್ಪದೀರ್ಚೆ, ಅಲ್ಲಿಂದ ಹೂವುಗಳೆಲ್ಲ ತಗೊಂಡು ನೋಡು ನನ್ನ ಕೇಶಕ್ಕೆಲ್ಲ ಶೃಂಗಾರ ಮಾಡಿದ್ದಾನೆ. ನನ್ನ ತಲೆಯಲ್ಲಿ ಸುತ್ತು ಅಲಂಕಾರವಾಗಿ ಈ ಹೂವುಗಳನ್ನ ಇಟ್ಟಿದ್ದು ಅವನೇ. ಅನುಚುನ್ ಕೊಂದರತಿವಲಂಬೋಜನಯನುನಿ ಪೂರ್ವಲೀಲದಲಚಿ ಪೊಗಡಿರದಿಪ. ಈ ರೀತಿಯಾಗಿ ಆ ಗೋಪಕ ಸ್ತ್ರೀಯರು ಆ ಪದ್ಮಪತ್ರಾಯತಾಕ್ಷನ ಪೂರ್ವಲೀಲ, ಅವನು ಹಿಂದೆ ಅವರೊಡನೆ ಇದ್ದಂಥ ಆನಂದವಾಗಿದ್ದಂಥ ಸಂದರ್ಭಗಳನ್ನೆಲ್ಲ ಜ್ಞಾಪಿಸ್ಕೊಂಡು ಅದೀಗ ನಡೆದಿದೆಯೇನೋ ಅನ್ನೋ ರೀತಿಯಲ್ಲಿ ತಲಚಿ ನೆನೆಸ್ಕೊಳ್ತಾ ಹೋಳ್ತಾ ಇದ್ದಾರೆ. అని ఇబ్బంగి లతాంగులందరును బృందారణ్యముందీశ్వరున్ వనజాక్షున్ బరికించి కానక విభున్ వర్ణించుచున్ బాడుచున్ మనముల్ మాటలు చేష్టలు క్రియలు నమ్మానాతుపై చేర్చి వేచనిరయ్యామున సైకతాగ్రమునకున్ ಸಂತ್ಯಕ್ತ ಗೇಹೆಚ್ಚಲೈ. ಈ ರೀತಿಯಾಗಿ ಆ ಲತಾಂಗಿಯರೆಲ್ಲರೂ ಕೂಡ ಇಬ್ಬಂಗಿ, ಈ ರೀತಿಯಾಗಿ ಲತಾಂಗುಲಂದರೂ ಆ ಲತಾಂಗಿಯರೆಲ್ಲರೂ ಕೂಡ ಬೃಂದಾರಣ್ಯಮಂದೀಶ್ವರನ್ ವನಜಾಕ್ಷುನ್ ಪರಿಕಿಂಚಿ ಕಾನಕ, ಆ ಬೃಂದಾವನದ ಸುತ್ತಲೂ ಎಲ್ಲ ಕಡೆಯೂ ಹುಡುಕಿದ್ದಾರೆ ಕೃಷ್ಣ ಇಲ್ಲಿದಾನ ಅಲ್ಲಿದಾನ ಅಂತ. ಆದರೆ ಅವರಿಗೆಲ್ಲೂ ಕಂಡು ಬರಲಿಲ್ಲ. ಆಗ ಅವರು ವಿಭುನ್ ವರ್ಣಿಂಚುಚುನ್, ಅವನದೇ ಸ್ಮರಣೆ, ಅವನದೇ ಕೀರ್ತನೆ, ಅವನನ್ನೇ ವರ್ಣಿಸ್ತಾ ಪಾಡುಚುನ್ ಹಾಡುತ್ತಾ మనముల్ మాటలు చేష్టలు క్రియలు ನಮ್ಮಾನಾಥುಪೈ చేర్చి, ಅವರ ಮನೋವಾಕ್ಕಾಯಗಳೆಲ್ಲವನ್ನೂ ಕೂಡ మనముಲ್ ಮಾಟಲಂ ಚೇಷ್ಟಲು ನೋಡಿ ತ್ರಿಕರಣ ಶುದ್ಧವಾಗಿ ಮನೋವಾಕ್ಕಾಯ ಮೂರರಿಂದಲೂ ಆ ಲಕ್ಷ್ಮೀ ವಲ್ಲಭನಾದಂತಹ ಕೃಷ್ಣನ ನಮ್ಮ ಮಾನಾಥುಪೈ ಜೇರ್ಚಿ. ಮಾನಾಥ ಅಂತಂದ್ರೆ ಮಾರಮಣ, ಲಕ್ಷ್ಮೀ ರಮಣ, ರಮಾರಮಣ, ಅವನ ಮೇಲೆ ಅವರ ಮನಸ್ಸು, ಮಾತು, ಕ್ರಿಯೆ ಎಲ್ಲವನ್ನೂ ಅವನೆಡೆಗೆ ಲಕ್ಷ್ಯವಿರಿಸಿ ಅವನನ್ನೇ ನೆನೆಯುತ್ತಾ ಚೇರ್ಚಿ ವೇಚನಿರಿ ಹೊರಟ್ರು. ಎಲ್ಲಿಗೆ ಹೋದ್ರಪ್ಪ ಅಂದ್ರೆ ಆ ಯಾಮುನ ಸೈಕತಾಗ್ರಮುನಕುನ್, ಆ ಯಮುನಾ ನದಿ ತೀರದ ಆ ಮರಳಿನ ದಿಬ್ಬಗಳ ಮೇಲಕ್ಕೆ ಹೋದ್ರು. ಅವನ್ನ ಹುಡುಕ್ತಾ ಇದ್ದಾರೆ, ಎಲ್ಲೂ ಸಿಕ್ಕಲಿಲ್ಲ ಅವರಿಗೆ. ಸಂತ್ಯಕ್ತ ಗೇಹೇಚ್ಚಲೈ, ಮನೆ ಮಕ್ಕಳು ಗಂಡ ಎಲ್ಲ ಬಿಟ್ಟು ಬಂದ್ಬಿಟ್ಟಿದ್ರು. ಯಾರಾದರೂ ತಡೆದ್ರು ಕೂಡ ಅವ್ರ ಮಾತು ಕೇಳದೆ ಸೀದ ಕೃಷ್ಣನ ಮೋಹನ ಮುರಳಿಯ ಗಾನಕ್ಕೆ ಮರುಳಾಗಿ ಹೊರಟು ಬಂದಂತ ರಮಣೀಯರು ಈಗ ಅವರಿಗೆ ಸಂತ್ಯಕ್ತ ಗೇಹೇಚ್ಛೆ, ಮನೆಗೆ ಹೋಗ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ಅವ್ರಿಗೇನಿದ್ರು ತಮ್ಮ ನಾಥನಾದಂಥ ಲಕ್ಷ್ಮೀ ರಮಣನಾದಂಥ ಕೃಷ್ಣನನ್ನ ಕಾಣಬೇಕು. ಅದೇ ಮನಸ್ಸು, ಮಾತು, ಅವರ ಚೇಷ್ಟೆ ಎಲ್ಲದರಲ್ಲೂ ಕೂಡ ಅವನನ್ನೇ ಸ್ಮರಿಸುತ್ತಾ ಆ ಯಮುನಾ ನದಿ ತೀರದ ಮರಳಿನ ದಿನ್ನೆಗಳ ಬಳಿಗೆ ಆ ಗೋಪಿಕಾ ಸ್ತ್ರೀಯರೆಲ್ಲರೂ ಕೂಡ ಬಂದರು. ಚನಿ ಗೋಪಿಕಲು ಹರಿನುದ್ದೇಶಿಂಚಿ ಇಟ್ಲನಿರಿ. ಆ ರೀತಿಯಾಗಿ ಅಲ್ಲಿಗೆ ಬಂದಂತ ಗೋಪಿಕಾ ಸ್ತ್ರೀಯರು ಹರಿಯನ್ನ ಉದ್ದೇಶಿಸಿ ಈ ರೀತಿಯಾಗಿ ಹಾಡಿದರು. ಮುಂದೆ ಗೋಪಿಕಾ ಗೀತೆ. నీవు జనించిన కతముననో వల్లభ లక్ష్మి మందనొప్పెనధికమై నీ వెంటనే ప్రాణములిడి నీవారరసెదరు చూపు నీ రూపంబున్. హే కృష్ణ, నీవు జనించిన కతమున ఓ వల్లಭ, ಹೇ ಸ್ವಾಮಿ ನಾಥ, ನೀನು ಹುಟ್ಟಿದ ಕಾರಣದಿಂದ ಲಕ್ಷ್ಮಿ ಮಂದನೊಪ್ಪೆನಧಿಕಮೈ, ಗೋಕುಲ, ಮಂದ ಅಂದ್ರೆ ಗೋಕುಲ, ಈ ಗೋಕುಲದಲ್ಲಿ ಲಕ್ಷ್ಮೀದೇವಿ ಅಂದ್ರೆ ಸಿರಿ, ಅಧಿಕಮೈ ಒಪ್ಪೆ ಅಂದ್ರೆ ಇಲ್ಲಿ ಒಂದು ಸೌಭಾಗ್ಯ ಸಮೃದ್ಧಿ
ಎಷ್ಟು ಚೆನ್ನಾಗಿ ಸಂಪದ್ಭರಿತವಾಗ್ಬಿಡ್ತು ನೀನು ಹುಟ್ಟಿದಾಗ್ಲಿಂದ ನಮ್ಮ ಈ ಗೋಕುಲ. ನೀವೆಂಟನೇ ಪ್ರಾಣముಲಿಡಿ. ನಿನ್ಮೇಲೆ ನಾವು ಪ್ರಾಣಗಳಿಟ್ಕೊಂಡಿದ್ದೀವಿ. ನಮ್ಮ ಪ್ರಾಣಗಳನ್ನ ಅಂಗೈಲಿ ಹಿಡ್ಕೊಂಡು ನಿನಗೋಸ್ಕರ ಹುಡುಕ್ತಾ ಇದ್ದೀವಿ. ನೀವಾರು ಅಂತಂದ್ರೆ ನಿನ್ನವರು ನಾವು. ನಾವು ಎಲ್ಲ ಏನ್ ಮಾಡ್ತಾ ಇದ್ದೀವಿ? ಅರಸೆದರು. ನಿನಗೋಸ್ಕರ ಇಲ್ಲೆಲ್ಲ ಹುಡುಕಾಡ್ತಾ ಇದ್ದೀವಪ್ಪ. ನಿನ್ನ ಬಿಟ್ಟು ನೀನು ಕಾಣದೇ ಇದ್ರೆ ನಮ್ಗಿರ್ಲಿಕ್ಕೆ ಸಾಧ್ಯವಿಲ್ಲ. ಚೂಪು ನೀ ರೂಪಂಬನ್, ನಿನ್ನ ರೂಪವನ್ನ ದಯಮಾಡಿ ನಮಗೆ ತೋರಿಸು ತಂದೆ. ಸಂಸ್ಕೃತದಲ್ಲಿ ಇರತಕ್ಕಂಥ ಮೂಲ ಭಾಗವತದಲ್ಲಿ ಹೇಗೆ ಗೋಪಿಕಾ ಗೀತೆ ಇದೆ, ಅದನ್ನ ಅಷ್ಟು ಚೆನ್ನಾಗಿ ತೆಲುಗುಗೆ ಅಳವಡಿಸಿದ್ದಾರೆ ಪೋತನಾಮಾತ್ಯರು. ಅವರ ಪಾದಾರವಿಂದಗಳನ್ನು ಸ್ಮರಿಸುತ್ತಾ ಪ್ರತಿಯೊಂದು ಆತ್ಮವು ಆ ಪರಮಾತ್ಮನನ್ನ ಸೇರುವುದಕ್ಕೆ ಎಷ್ಟು ತಹತಃ ಅದರ ಅಂತರಾತ್ಮದಲ್ಲಿ ಇರುತ್ತೆ. ಏನಪ್ಪ ಎಲ್ಲರ ಮೂಲ ಉದ್ದೇಶ? 4 ಪುರುಷಾರ್ಥಗಳಿರ್ತಲ್ಲ, ಧರ್ಮ, ಅರ್ಥ, ಕಾಮ, ಮೋಕ್ಷ. ಕಡೆಯದಾದದ್ದು ಮೋಕ್ಷ. ಎಲ್ಲ ಆತ್ಮಗಳು ಅಂತಿಮವಾಗಿ ಮೋಕ್ಷವನ್ನು ಪಡೆದು ಪರಮಾತ್ಮನನ್ನು ಸೇರಬೇಕು ಅನ್ನತಕ್ಕಂಥದ್ದೇ ಮೂಲೋದ್ದೇಶ. ಆ ಒಂದು ತಹತಃ ಅಥವಾ ಆ ಕಾತರವನ್ನ ಈ ಗೋಪಿಕಾ ಗೀತೆಯಲ್ಲಿ ನಾವು ಕಾಣಬಹುದು. ಕೃಷ್ಣನನ್ನ ಬಗೆಬಗೆಯಾಗಿ ವರ್ಣಿಸಿ ಗೋಪಿಕಾ ಸ್ತ್ರೀಯರು ಹಾಡ್ತಾ ಇರತಕ್ಕಂಥ ಈ ಗೀತೆ ಮೂಲ ಸಂಸ್ಕೃತದಲ್ಲಿ ಹೇಗಿದೆ ಅಂತ ಒಂದು ಪದ್ಯ, ಅದಕ್ಕೆ ಸಂವಾದಿಯಾಗಿರತಕ್ಕಂಥ ತೆಲುಗು ಪದ್ಯ ಹೇಳ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ಶರದುದಾಶಯೇ ಸಾಧು ಜಾತ ಸತ್ ಸರಸಿಜೋದರ ಶ್ರೀಮುಷಾದೃಶ ಸುರಥನಾತತೆ ಶುಲ್ಕದಾ ಅಶುಲ್ಕದಾಸಿಕಾ ವರದ ನಿಘ್ನತೋ ನೇಹ ಕಿಂ ವದಃ. ಹೇ ಸುರತನಾಥ, ಭೋಗಾಧಿಪತಿ ನೀನು, ಬಯಸಿದ್ದೆಲ್ಲ ಕೊಡ್ತೀಯ ನೀನು. ಶರತ್ಕಾಲದ ದೊಡ್ಡ ಮಡುವಿನಲ್ಲಿ ಸಾಧುಜಾತ ಸತ್ ಸರಸಿಜೋದರ ಶ್ರೀಮುಷಾದೃಶ, ನಿನ್ನ ಕಣ್ಣಿನ ದೃಷ್ಟಿ ಹೇಗಿದೆ ಅಂತಂದ್ರೆ ಶರತ್ಕಾಲದಲ್ಲಿ ದೊಡ್ಡದಾದಂಥ ಕೊಳದಲ್ಲಿ ಸೊಂಪಾಗಿ ಬೆಳೆದಿರ್ತಕ್ಕಂಥ ಕಮಲದ ಕಾಂತಿಯನ್ನ ಕದಿಯುತ್ತೆ ನಿನ್ನ ನೋಟ. ಆ ರೀತಿಯಾಗಿದೆ ನೀನು. ನಾವು ಅಶುಲ್ಕ ದಾಸಿಕಾಹ, ನೀನು ನಮಗೆ ಬೆಲೆ ಕೊಡಬೇಕಾಗಿಲ್ಲ. ಬೆಲೆ ಕೊಟ್ಟು ಕೊಂಡ್ಕೊಂಬಂದ್ರೆ ಅವಾಗ ಒಂದು ಬದ್ಧತೆ ಇರಬೇಕು, ದಾಸಿಯರಿಗೆ ಮಾಡಲೇಬೇಕು ಅನ್ನತಕ್ಕಂಥದ್ದು. ಆದರೆ ಇಲ್ಲಿ ನಾವು ನಿನ್ನ ಅಶುಲ್ಕ ದಾಸಿಯರು, ಅಂದ್ರೆ ನೀನು ನಮಗಾಗಿ ಏನು ಕೊಡಬೇಕಾಗಿಲ್ಲ, ನಮಗೆ ನಿನ್ನ ಸೇವಾ ಭಾಗ್ಯ ಕೊಟ್ರೆ ಸಾಕು. ನಾವು ಅಶುಲ್ಕ ದಾಸಿಯರು. ನಾವು ನಮ್ಮನ್ನ ಈ ರೀತಿ ಕೊಲ್ತಾ ಇದ್ದೀಯಲ್ಲ, ಮರೆಯಾಗಿ ಎಲ್ಲೋ ಅಂತರ್ಧಾನನಾಗಿ ನಮಗೆ ಕಾಣಿಸ್ಕೊಳ್ದಿರ, ನಮಗೆ ನೀನು ದೊರಕದಿರ ನೀನಿಷ್ಟು ಕಾಡಿಸ್ತಾ ಇದ್ದೀಯಲ್ಲ, ನಮ್ಮನ್ನ ಕೊಲ್ತಾ ಇದ್ದೀಯಲ್ಲ. ಇಲ್ಲಿ ನಿನಗೆ ಕೊಲೆ ಹೆಣ್ಣ ಕೊಲೆ ಮಾಡ್ತಕ್ಕಂತಹ ಪಾಪ ಉಂಟಾಗಲ್ವಾ ಅಂತ ಕೇಳ್ತಾ ಇದ್ದಾರೆ. ಅದನ್ನೇ ಪೋತನಾಮತ್ಯರು ಶಾರದ ಕಮಲೋದರ ರುಚಿ ಚೋರ ಕಮಗು ಚೂಪುವಲನ ಸುಂದರ మిమ్ముంగోరి వెలయానిదాసుల ధీరతనొప్పించుటిది వధించుటగాదే. ಶಾರದ ಕಮಲೋದರ ರುಚಿ ಚೋರ ಕಮಗು, ಚೋರ ಮುಷ, ಶ್ರೀಮುಷ ಅಂತ ಹೇಳಿದಾರಲ್ಲ ಸಂಸ್ಕೃತದಲ್ಲಿ, ಹಾಗೆ ಆ ಶರತ್ಕಾಲದ ಕಮಲದ ಒಂದು ಕಾಂತಿಯನ್ನ ಕೂಡ ಸೋಲಿಸ್ತಾ ಇರತಕ್ಕಂತಹ ಕಣ್ಣಿನ ಕಾಂತಿ ಇರತಕ್ಕಂತಹ ನೀನು ಮಿಮ್ಮಂಗೋರಿ ವೆಲಯಾನಿ ದಾಸುಲ, ನಿನ್ನನ್ನೇ ಕೋರಿ ಕೋರಿ ನಿನ್ನ ಹಿಂದೆ ಬರ್ತಾ ಇದ್ದೀವಿ ನಾವು. ಅಕ್ರೀತ ದಾಸಿಯರು, ಅಶುಲ್ಕ ದಾಸಿಯರು. ನಾವು ಸಹಜವಾಗಿ ನಿನ್ನ ಪಾದಗಳನ್ನ ಕೋರಿ ಬರ್ತಾ ಇರ್ತಕ್ಕಂಥ ದಾಸಿಯರಾಗಿದ್ದೀವಿ ನಾವು. ನಮ್ಮನ್ನ ಈ ರೀತಿ ಮಾಡ್ತಾ ಇದೆಯಲ್ಲ, ಇದು ವಧಿಂಚುಟಗಾದೆ, ಇದು ನಮ್ಮನ್ನೆಲ್ಲ ನೀನು ವಧೆ ಮಾಡೋದಕ್ಕೆ ಪಾಪಕ್ಕೆ ಸಮಾನ. ಅಂದ್ರೆ ಬೇಗ ದರ್ಶನ ಕೊಡು ಅಂತ ಕೇಳ್ತಾ ಇದ್ದಾರೆ. ವಿಷ ಜಲಾಶಯಾದ್ವ್ಯಾಳ ರಾಕ್ಷಸ ವರ್ಷ ಮಾರುತ ದ್ವೈದ್ಯುತಾನಲಾತ್ ವೃಷಮಯಾತ್ಮಜಾದ್ವಿಶ್ವತೋ ಭಯಾತ್ ವೃಷಭತೆ ವಯಂ ರಕ್ಷಿತಾಮುಹು. ಹೇ ಯದುಕುಲ ಲಲಾಮ, ನಮ್ಮನ್ನ ಈ ಗೋಕುಲದ ಜನರನ್ನ, ಗೋಕುಲದ ಮಕ್ಕಳನ್ನ, ಗೋವುಗಳನ್ನ, ಸ್ತ್ರೀಯರನ್ನ ಪ್ರತಿಯೊಬ್ಬರನ್ನು ನೀನು ಕೂಡ ಹಿಂದೆ ಎಷ್ಟೆಷ್ಟು ಆಪತ್ತುಗಳಿಂದ ರಕ್ಷಿಸ್ಬಿಟ್ಟಿದ್ಯಾ. ವಿಷಜಲದ ಕಾಳಿಂಗದ ಮಡುವಿನಿಂದ, ಆ ಮಡುವಿನಲ್ಲಿ ಬಂದಿದ್ದಂಥ ಕಾಳಿಂಗನನ್ನು ಓಡಿಸಿ ಅವನ ಭಯ ನಿವಾರಣೆ ಮಾಡಿದೆ. ನಮಗೆ ಸರ್ಪಾಕಾರದ ಅಘಾಸುರನಿಂದ ರಕ್ಷಿಸಿದೆ. ಬಿರುಮಳೆ ಗಾಳಿಗಳಿಂದ, ಸಿಡಿಲಿಗಳಿಂದ, ಆ ವ್ಯೋಮಾಸುರನಿಂದ, ಇನ್ನೂ ಅನೇಕ ವಿಧವಾದ ಸಕಲ ಭಯಗಳಿಂದಲೂ ನಮ್ಮನ್ನು ಸಲಹಿದ ನೀನು
ಈಗ ಮಾತ್ರ ನಮ್ಮ ಮೇಲೆ ದಯೆನೇ ಇಲ್ವೇನೋ ಅನ್ನೋ ರೀತಿ ನಮಗೆ ಕಾಣಿಸ್ತೇ ಓಡಾಡ್ತಾ ಇದೆಯಲ್ಲ ಅಂತ ಬೇಡ್ತಾ ಇದ್ದಾರೆ. ವಿಷಜಲಂಬುವಲನ ವಿಷಧರ ದಾನವುವಲನ రాలవానవలన వన్నివలన నున్నవాని వలనను రక్షించి కుసుమశరణి బారి గూల్పదగునే. ವಿಷಜಲಂಬುವಲನ, ನೀನು ಆ ವಿಷದ ಹಾವು ಯಮುನಾ ನದಿ ಜಲದಲ್ಲಿ ಬಂದು ಸೇರುತ್ತಲ್ಲ ಕಾಳಿಯ, ಅದರಿಂದ ನಮ್ಮನ್ನು ಬಿಡಿಸ್ತೆ. ವಿಷಧರ ದಾನವ ಅಂದ್ರೆ ಸರ್ಪರೂಪದಲ್ಲಿ ಬಂದಿದ್ದಂಥ ಅಗಾಸುರನಿಂದ ಬಂದಿದ್ದಂಥ ಭಯವನ್ನು ಪರಿಹಾರ ಮಾಡಿದೆ. ವಲನ ವಲನ ರಾಲವಾನ ವಲನ, ವಲನ ಅಂತ ಇಂದ್ರನಿಗೆ ಒಂದು ಹೆಸರಿದೆ. ಅವನು ಸುರಿಸಿದಂತಹ ಆ ಆಲಿಕಲ್ಲಿನ ಮಳೆಯಿಂದ ನಮ್ಮನ್ನು ರಕ್ಷಿಸುತ್ತೆ. ವನ್ನಿವಲನ, ಆ ಕಾಡ್ಗಿಚ್ಚಿನಿಂದ ರಕ್ಷಿಸುತ್ತೆ. ಹೀಗೆ ಎಷ್ಟೋ ಭಯಗಳಿಂದ ನಮ್ಮನ್ನ ಕಾಪಾಡಿ ಇಪ್ಪುಡು ಅಂದ್ರೆ ಈಗ ಕುಸುಮಶರನು ಬಾರಿ ಗುಲ್ಪದಗುನೆ, ನಮಗೆ ಈ ಪಂಚಬಾಣನ ಒಂದು ಕಷ್ಟವನ್ನು ನೀನು ಅವನಿಂದ ನಮಗೆ ಈ ಆಪತ್ತು ಒದಗಿದೆ, ಅದನ್ನ ಪರಿಹಾರ ಮಾಡದೆ ಎಲ್ಲೋ ಕಣ್ಮರೆಯಾಗಿದ್ದೀಯಲ್ಲ ಕೃಷ್ಣ ಅಂತ ಬೇಡ್ತಾ ಇದ್ದಾರೆ. ಖಲು ಗೋಪಿಕಾ ನಂದನೋ ಭವಾನ್ ಅಖಿಲ ದೇಹಿನ ಅಂತರಾತ್ಮಧೃಕ್ ವಿಕನಸಾರ್ತಿತೋ ವಿಶ್ವಗುಪ್ತಯೇ ಸಖ ಉದೇಯಿವಾನ್ ಸಾತ್ವತಾಂ ಕುಲೇ. ಹೇ ಮಿತ್ರ, ಪ್ರಿಯ ಸಖ, ನೀನು ಯಶೋದೆಗೆ ಮಾತ್ರ ಪುತ್ರನಲ್ಲ. ಭವಾನ್ ಅಖಿಲ ದೇಹಿನಾಂ ಅಂತರಾತ್ಮದೃಕ್, ಎಲ್ಲ ಪ್ರಾಣಿಗಳಿಗೂ ಕೂಡ ಅಂತಃಸಾಕ್ಷಿಯಾಗಿದ್ದೀಯ, ಬುದ್ಧಿಸಾಕ್ಷಿಯಾಗಿದ್ದೀಯ ನೀನು. ವಿಕನಸಾರ್ಥಿತಃ, ಬ್ರಹ್ಮನ ಪ್ರಾರ್ಥನೆಯಂತೆ ವಿಶ್ವಗುಪ್ತಯೇ, ಈ ಪ್ರಪಂಚವನ್ನ ದುಷ್ಟರಿಂದ ರಕ್ಷಿಸಬೇಕು ಅನ್ನೋದಕ್ಕೋಸ್ಕರ ನೀನು ಸಾತ್ವತಾಂ ಕುಲೇ ಉದಯಿವಾನ್, ನೀನು ಅದಕ್ಕೋಸ್ಕರ ನೀನು ಇಲ್ಲಿ ಹುಟ್ಟಿದ್ದೀಯ. ಸಾತ್ವತಾಂ ಕುಲೇ, ಈ ಒಂದು ಗೋಕುಲದಲ್ಲಿ ಮತ್ತೆ ಯದುಕುಲದಲ್ಲಿ ನೀನು ಜನಿಸಿದ್ದೀಯ. ನೀವು ಯಶೋದ ಬಿಡ್ಡಂಡವೇ ನೀರಜನೇತ್ರ ಸಮಸ್ತ ಜಂತು ಚೇತೋ ವಿದಿತಾತ್ಮವೀಶುಂಡವು ತೊಲ್ಲಿ ಬಿರಂಚಿ ದಲಿಂಚಿ ಲೋಕರಕ್ಷಾವಿದಮಾಚರಿಂಪು ಮನಿ ಸನ್ನುತಿಸೇಯಂಗ ಸತ್ಕುಲಂಬುನನ್ ಭೂವಲಯಂಬುಗಾವನಿಟು ಪುಟ್ಟಿತಿಗಾದೆ ಮನೋಹರಾಕೃತಿನ್. ಹೇ ಕಮಲಾಕ್ಷ, ನೀರಜನೇತ್ರ, ನೀವು ಯಶೋದ ಬಿಡ್ಡಂಡವೇ, ನೀನು ಬರೀ ಆ ಯಶೋದೆಗೆ ಮಾತ್ರ ಮಗನೇ. ಸಮಸ್ತ ಜಂತು ಚೇತೋ ವಿದಿತಾತ್ಮವು ಅಂದ್ರೆ ಸಮಸ್ತ ಜಂತುಗಳಿಗೂ ಅಂತರಾತ್ಮ ನೀನು. ಈಶುಂಡವು, ಈಶ್ವರ ನೀನು, ಜಗದ್ರಕ್ಷಕ. ತೊಲ್ಲಿ ವಿರಿಂಚಿ ದಲಂಚಿ ಲೋಕರಕ್ಷಾವಿದ ಮಾಚರಿಂಪು ಮನಿ ಸನ್ನುತಿ ಸೇಯಂಗ, ಹಿಂದೆ ಬ್ರಹ್ಮಾದಿಗಳು ಎಲ್ಲರೂ ಕೂಡ ಲೋಕರಕ್ಷಣೆ ಮಾಡುವಂತ ನಿನ್ನನ್ನ ಸ್ತೋತ್ರ ಮಾಡಿದ್ರು. ಆ ಸ್ತೋತ್ರ ಮಾಡಿದ್ರಿಂದ ಸತ್ಕುಲಂಬುನನ್ ಭೂವಲಯಂಬುಗಾವ ಇಟು ಪುಟ್ಟಿತಿಗಾದೆ ಮನೋಹರಾಕೃತಿನ್, ಅವರ ಆ ಸ್ತೋತ್ರಕ್ಕೆ ನೀನು ಒಲಿದು ಈ ಭೂವಲಯಂಬುನ ಅಂತಂದ್ರೆ ಈ ಭೂವಲಯಂಬುಗಾವ ಅಂದ್ರೆ ಈ ಭೂಮಿ ಮೇಲಿರ್ತಕ್ಕಂಥವ್ರನ್ನ ಎಲ್ಲರನ್ನು ಸಮಸ್ತರನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಈ ಸತ್ಕುಲದಲ್ಲಿ ಯದುಕುಲದಲ್ಲಿ ಹುಟ್ಟಿದ್ದೀಯಲ್ವಾ. ಈ ಒಂದು ಸುಂದರ ರೂಪವನ್ನ ತಳೆದು ಆ ಕೃಷ್ಣನಂತೆ ಇಲ್ಲಿ ಅವತಾರ ಮಾಡಿದ್ದೀಯ. ಆದ್ದರಿಂದಲೇ ನೋಡಿ, ಅವತಾರ ಅದು ವಿಷ್ಣುವಿನ ಅವತಾರ ಅನ್ನೋದು ತಿಳಿಸೋಕ್ಕೋಸ್ಕರ ಭೂವಲಯಂಬುಗಾವ, ಈ ಭೂಮಿ ಮೇಲಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಕೂಡ ಕಾಪಾಡಬೇಕು ಅಂತ ನೀನೀಗ ಇಲ್ಲಿ ಅವತಾರ ಎತ್ತಿದ್ದೀಯ ತಂದೆ. ಯೋ ವಿಜ್ಞಾನೇ ತಿಷ್ಟನ್ ವಿಜ್ಞಾನಮಂತರೋ ಯಮಯತಿ, ಯೋ ವಿಜ್ಞಾನಂ ವೇದೈಶತ ಅಂತರ್ಯಾಮ್ಯಮೃತಃ ಇತ್ಯಾದಿ ಶ್ರುತಿಗಳಲ್ಲಿ ಹೇಳುವಂತೆ ಸಕಲ ಭೂತಗಳಲ್ಲಿ ಕೂಡ ಅಂತರ್ಯಾಮಿಯಾಗಿ ವೇದಾರ್ಥ ವಿಚಾರಶೀಲರಾದ ವಿದ್ವಾಂಸರು ಬಯಸ್ತಕ್ಕಂಥ ಮೋಕ್ಷ ಸ್ವರೂಪನಾಗಿದ್ದೀಯ ನೀನು. ಇಂತಹ ಪರಮಾತ್ಮ ತನ್ನಿಂದ ಸೃಷ್ಟಿ ಮಾಡಲ್ಪಟ್ಟಂತಹ ಅಚೇತನಗಳಾದ ಕಾರ್ಯಕರಣ ಸಂಘಾತಗಳನ್ನ, ಈ ಒಂದು ದೇಹಿಗಳನ್ನು ಚೇತನಗೊಳಿಸುವುದಕ್ಕಾಗಿಯೇ ಅನೇನ ಜೀವೇನ ಆತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರಣ ಪಾಣಿ ಅಂತ, ಇದನ್ನೇ ಗೀತೆಯಲ್ಲಿ ಅಪರೇಯ ಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್ ಅಂತ ಗೀತಾಚಾರ್ಯ ಹೇಳಿದಾಗೆ,
ಮನಸ್ಸು ಮೊದಲಾದವುಗಳ ಸಮುದಾಯ ಅಂತಂದರೆ ಈ ಶರೀರದಲ್ಲಿ ಜೀವರೂಪದಿಂದ ಪ್ರವೇಶಿಸಿರತಕ್ಕಂತಹ ಪರಮಾತ್ಮ ಅನ್ನತಕ್ಕಂಥದ್ದು ಇಲ್ಲಿ ತಾತ್ಪರ್ಯ. ವಿರಚಿತಾ ಭಯಂ ವೃಷ್ಣಿಧುರ್ಯತೆ ಶರಣಮೀಯುಷಾಂ ಸಂಸೃತೇರ್ಭಯಾತ್ ಕರಸರೋರುಹಂ ಕಾಂತಕಾಮದಂ ಶಿರಸಿ ದೇಹಿನ ಶ್ರೀಕರಗ್ರಹಂ. ಇಲ್ಲಿ ವೃಷ್ಣಿಧುರ್ಯ ಅಂದರೆ ವೃಷ್ಣಿಕುಲ ಪ್ರದೀಪಕನಾದ ಕೃಷ್ಣ ಸಂಸಾರ ಭಯದಿಂದ ನೊಂದಿರ್ತಕ್ಕಂತಹ ಭಕ್ತರು, ನಿನ್ನ ಪಾದಗಳನ್ನೇ ನಂಬಿರ್ತಾರೆ. ಅಂತಹವರಿಗೆ ಅಭಯಪ್ರದವಾಗಿರ್ತಕ್ಕಂತಹದ್ದು ನಿನ್ನ ಈ ಒಂದು ಕರಗಳು. ಲಕ್ಷ್ಮೀದೇವಿಯ ಗ್ರಹಣವನ್ನು ಕೂಡ ನೀನು ಮಾಡಿದ್ದೀಯ. ಇಂತಹ ನಿನ್ನ ಹಸ್ತಕಮಲವನ್ನು ನಮ್ಮ ಶಿರಸ್ಸಿನಲ್ಲಿ ಇಟ್ಟು ನಮ್ಮನ್ನ ಕಾಪಾಡು. ಚರಣ ಸೇವಕುಲುಕು ಸಂಸಾರ ಭಯಮುನು ಬಾಪಿ ಶ್ರೀಕರಂಬು ಪಟ್ಟುಗಲಿಗೆ ಕಾಮದಾಯೈನ ಕರ ಸರೋಜಂಬು ಮಾ ಮಸ್ತಕುಮುಲನು ನಿಚಿ ಮನುಪುಮೀಶ. ಹೇ ಈಶ್ವರ, ಚರಣ ಸೇವಕುಲುಕು ನಿನ್ನ ಪಾದಾರವಿಂದಗಳಲ್ಲಿ ಶರಣು ಬಂದಂತಹವರಿಗೆ ಸಂಸಾರ ಭಯಮುನು ಬಾಪಿ. ಈ ಸಂಸಾರ ಅಂದರೆ ಜನನ ಮರಣದ ಚಕ್ರ, ಇದು ಸಂಸಾರ ಅನ್ನತಕ್ಕಂಥದ್ದು. ಇದರಿಂದ ಹುಟ್ಟತಕ್ಕಂತಹ ಭಯವನ್ನ ಬಾಪಿ ತೊಲಗಿಸಿ ಶ್ರೀಕರಂಬು ಪಟ್ಟುಗಳಿಗೆ ಲಕ್ಷ್ಮೀದೇವಿಯನ್ನ ಪಾಣಿಗ್ರಹಣ ಮಾಡಿದ್ದೀಯ ನೀನು. ಕಾಮದಾಯೈನ ಕರ ಸರೋಜಂಬು, ನಿನ್ನ ಹಸ್ತಗಳೆಂಥದ್ದು? ಅಂತರಿಕೀಯ ಭಯಂ ಮುಲಿಚ್ಚು చేయి కందువగ ಮಂಚಿ ಬಂಗಾರು చేయి ಅಂತ ಅನ್ನಮಾಚಾರ್ಯರು ಹಾಡಿದಾರಲ್ಲ. ಅಂದರಿಕೆ ಅಭಯಮ್ಮುಲಿಚ್ಚು చేయి ನಿಂದು. ಕಾಮದಾಯೈನ ಕರಸರೋಜಂಬು, ಎಲ್ಲರಿಗೂ ಅಭಿಷ್ಟಗಳನ್ನ ನೆರವೇರಿಸ್ತಕ್ಕಂತಹ ನಿನ್ನ ಈ ಕರ ಕಮಲವನ್ನ ಮಾ ಮಸ್ತಕ ಮೂಲ ನುಣಿಚಿ ಮನುಪುಮೀಶ, ನಮ್ಮ ಶಿರಗಳ ಮೇಲೆ ನೀನು ನಿನ್ನ ಹಸ್ತವನ್ನ ಇರಿಸು. ನಮ್ಮನ್ನ ಮನುಪುಮು ಅಂತಂದ್ರೆ ನಮ್ಮನ್ನು ಬದುಕಿಸು ಸ್ವಾಮಿ. ನೀನಿಲ್ಲದೆ, ನಿನ್ನ ಒಂದು ಅನುಗ್ರಹ ಇಲ್ಲದೆ ನಾವು ಬದುಕಲಾರೆವು. ನೀನು ನಮ್ಮನ್ನ ರಕ್ಷಿಸು. ಪ್ರಣತದೇಹಿನಾಂ ಪಾಪಕರ್ಷಣಂ ತೃಣಚರಾನುಗಂ ಶ್ರೀನಿಕೇತನಂ ಫಣಿಪಣಾರ್ಪಿತಂ ತೇ ಪದಾಂಬುಜಂ ಕೃಣುಕುಚೇಶು ನ ಕ್ರಂದಿ ಹೃಚ್ಛಯಂ. ಹೇ ಲಕ್ಷ್ಮೀ ವಲ್ಲಭ, ಪ್ರಣತರಾದವರ ಅಂತಂದ್ರೆ ಆರ್ತರಾಗಿ ನಿನ್ನ ಪಾದಗಳಿಗೆ ಶರಣಾಗಿರ್ತಕ್ಕಂಥವರ ಪಾಪಗಳನ್ನ ಕಳೆಯತಕ್ಕಂಥದ್ದು ನಿನ್ನ ಪಾದಗಳು. ಗೋವುಗಳನ್ನ ಅನುಸರಿಸಿ ಸಂಚರಿಸ್ತಾ ಇರ್ತಕ್ಕಂಥದ್ದು ನಿನ್ನ ಈ ಪಾದ ಪದ್ಮಗಳು. ಸೌಂದರ್ಯಕ್ಕೆ ನೆಲೆಯಾಗಿಯೂ ಕೂಡ ಕಾಳಿಯ ಸರ್ಪರಾಜನ ಹೆಡೆಗಳಲ್ಲಿ ನಾಟ್ಯ ಮಾಡಿ ಅವನ ಅಹಂಕಾರವನ್ನು ಅಣಗಿಸಿದ್ದೀಯ ನೀನು. ಅಂತಹ ನಿನ್ನ ಪಾದ ಪದ್ಮವನ್ನು ನಮ್ಮ ಸ್ತನಮಂಡಲದಲ್ಲಿ ಇಟ್ಟುಬಿಡು. ಈ ವಿರಹವ್ಯತೆಯನ್ನ ನಮಗೆ, ನಮ್ಮ ಈ ವಿರಹವ್ಯತೆಯನ್ನ ಪರಿಹಾರ ಮಾಡು ಅಂತ ಕೇಳ್ತಾ ಇದ್ದಾರೆ. ಗೋಪುಲ ವೆಂಟಂದ್ರಿಮ್ಮರುಚುನ್ ಗೊಲ್ಚಿನ ವಾರಲ ಪಾಪ ಸಂಘಮುಲ್ ದ್ರೋಭಂಗ ಜಾಲಿ ಶ್ರೀಂದನರಿ ದುಷ್ಟ ಭುಜಂಗ ಪಣಾಲತಾಗ್ರ సంభావితమైన నీ చరణ పద్మము చెన్నుల మీద మోపి తద్భావజ పుష్పబల్ల భవబాధ ವರಿಂಪು ಮಾಧವ. ಹೇ ಮಾಧವ, ಲಕ್ಷ್ಮೀರಮಣ, ಗೋವುಲವೆಂಟಂದ್ರಿಮ್ಮರುಚುನ್, ಆ ಗೋವುಗಳನ್ನ ಬೃಂದಾವನದ ಎಲ್ಲ ಕಡೆಯಲ್ಲೂ ಕೂಡ ಅವುಗಳನ್ನ ಮೇಯಿಸ್ಕೊಂಡು ಅವುಗಳ ಹಿಂದೆ ತಿರುಗಾಡಿದ್ದೀಯ ನೀನು. ಅಂದ್ರೆ ವೇದಗಳ ಹಿಂದೆ ತಿರುಗಾಡಿದ್ದವನು ನೀನು, ವೇದಗಳೊಳಗೆ ಇರ್ತಕ್ಕಂಥವನು. ಕೊಲ್ಚಿನ ವಾರಲ ಪಾಪ ಸಂಘಮುಲ್ ದ್ರೋವಂಗ ಜಾಲಿ, ನೀನು ಕರುಣೆಯಿಂದ ನಿನ್ನನ್ನ ಶರಣಾದವರ ಪಾಪ ಸಂಘಮುಲ್, ಅವರ ಪಾಪಗಳನ್ನೆಲ್ಲ ನಿವಾರಿಸ್ತೀಯ. ಶ್ರೀಂದನರಿ ದುಷ್ಟ ಭುಜಂಗ ಪಣಾಲತಾಗ್ರ ಸಂಭಾವಿತಮೈನ ನೀ ಚರಣ ಪದ್ಮವು, ಆ ಕ್ರೂರನಾದಂಥ ಕಾಳಿಯನ ಹೆಡೆಗಳ ಮೇಲೆ ನರ್ತಿಸಿದಾದಂತಹ ಚರಣ ಪದ್ಮಗಳನ್ನ ಚೆನ್ನುಲ ಮೀದ ಮೂಪಿ, ನಮ್ಮ ಕುಚಗಳ ಮೇಲೆ ನಿನ್ನ ಪಾದಗಳನ್ನ ಇರಿಸು.
ತದ್ಭಾವಜ ಪುಷ್ಪ ಭಲ್ಲ ಭವಭಾದ ಹರಿಂಪು. ಆ ಮನ್ಮಥನ ಪುಷ್ಪ ಬಾಣಗಳಿಂದ ಉಂಟಾಗಿರತಕ್ಕಂಥ ಈ ಬಾಧೆಯನ್ನ ಹರಿಸು. ವರಿಂಪು ಮಾಧವ, ನಮ್ಮನ್ನ ಸ್ವೀಕರಿಸು ತಂದೆ. ಮಧುರಯಾಗಿರ ವಲ್ಗುವಾಕ್ಯಯ ಬುಧ ಮನೋಜ್ಞಯ ಪುಷ್ಕರೇಕ್ಷಣ ವಿಧಿಕರೀರಿಮ ವೀರ ಮುಖ್ಯತೀರದರಸೀಧುನಾ ಪ್ಯಾಯಸ್ವನಃ. ಹೇ ಶೂರನೇ, ಕಮಲದಂತೆ ಕಣ್ಣುಳ್ಳವನೇ, ವಿದ್ವಂಜನ ಮನೋಹರ ನಿನ್ನ ನುಡಿಗಳು, ಮೃದು ಮಧುರ ಪದಗಂಭೀರ ಆಗಿರ್ತಕ್ಕಂಥ ನಿನ್ನ ಸಬಿನುಡಿಗಳಿಂದ ನಿನಗೆ ದಾಸಿಯರಾಗಿ ಬಂದಿರತಕ್ಕಂತಹ ನಮಗೆ ಅಧರಾಮೃತವನ್ನ ಇತ್ತು ತೃಪ್ತಿಗೊಳಿಸು. ಬುಧರಂಜನೀಯುನು ಸೂಕ್ತಯು ಮಧುರಯುನಗು ನೀದು ವಾಣಿ ಮರಂಗಿಂಚನು ನೀ ಅಧರಾಮೃತ ಸಂಸೇವನ ವಿಧಿ ಅಂಗಜ ತಾಪಮೆಲ್ಲ ವಿಡಿಪಿಂಪಗದೆ. ಬುಧರಂಜನೀಯುನು ಸೂಕ್ತಯು, ನಿನ್ನ ಮಾತೆಗೆ ವಿದ್ವಜ್ಜನರಿಗೆ ರಂಜನೀಯವಾಗಿರ್ತಕ್ಕಂಥದ್ದು. ಮಧುರೇನಗು, ಮಧುರ, ಯಾರು ಕೇಳಿದ್ರು ತುಂಬಾ ಮಧುರವಾಗಿ. ಅಧರಂ ಮಧುರಂ ವದನಂ ಮಧುರಂ ಮಧುರಾಧಿಪತೇರಖಿಲಂ ಮಧುರಂ, ಉಕ್ತಂ ಮಧುರಂ ಗೀತಂ ಮಧುರಂ. ಹಾಗೆ ತುಂಬಾ ಮಧುರವಾಗಿರ್ತಕ್ಕಂತಹ ನಿನ್ನ ವಾಣಿಯನ್ನ ನಮಗೆ ಕೇಳಿಸು. ಮರಗಿಂಚೆನು, ನಿನ್ನ ಮಾತುಗಳೇ ನಮಗೆ ಮರುಳು ಹಿಡಿಸ್ಬಿಟ್ಟಿದೆ. ನೀ ಅಧರಾಮೃತ ಸಂಸೇವನ ವಿಧಿನ್, ನೀನು ನಮಗೆ ನಿನ್ನ ಅಧರಾಮೃತವನ್ನ ದಯಪಾಲಿಸಿ ಅಂಗಜ ತಾಪಮೆಲ್ಲ ಬಿಡಿಪಿಂಪಗದೆ, ನಮ್ಮ ಈ ಮದನ ತಾಪವನ್ನೆಲ್ಲ ಹೋಗಲಾಡಿಸು ಅಂತ ಕೇಳ್ತಾ ಇದ್ದಾರೆ. ವ್ರಜಜನಾರ್ತಿಹನ್ ವೀರಯೋಷಿತ ನಿಜ ಜನಸ್ಮಯ ಧ್ವಂಸನ ಸ್ಮಿತ ಭಜಸಕೆ ಭವ ಕಿಂಕರಿ ಸ್ಮನೋ ಜಲರುಹಾನನಂ ಚಾರು ದರ್ಶಯ. ಎಲೆ ವ್ರಜಜನಾರ್ತಿಹನ್, ಗೋಕುಲವಾಸಿಗಳ ಎಲ್ಲ ಕಷ್ಟವನ್ನು ಕಳೆಯತಕ್ಕಂತಹವನು ವೀರ ನೀನು. ಸ್ವಜನರ ಗರ್ವವನ್ನ ಪರಿಹರಿಸ್ತಕ್ಕಂತಹ ಕಿರುನಗೆ ಇರತಕ್ಕಂತಹವನು ನೀನು. ನಿನ್ನನ್ನೇ ನಂಬಿರ್ತಕ್ಕಂಥ ದಾಸಿಯರಾದಂತಹ ನಮ್ಮನ್ನ ಅನುಗ್ರಹಿಸು. ಸುಂದರವಾದಂತಹ ನಿನ್ನ ಮುಖ ಕಮಲದ ದರ್ಶನವನ್ನ ನಮಗೆ ನೀಡು. ಮಗುವಲಯಡನಿ ಕ್ರೌರ್ಯ ಮುದಗುನೆ ನಿಜ ಭಕ್ತ ಭೀತಿ ದಮನುಂಡ ವಕಟ ತಗದು ಭವದ್ದಾಸುಲಕುನು ನಗು ಮೊಗಮುಂ ಜೋಪಿಕಾವು ನಳಿನ ದಳಾಕ್ಷ. ಹೇ ನಳಿನ ದಳಾಕ್ಷ, ಕಮಲಾಕ್ಷ, ಮಗುವಲೇಡ ನೀ ಕ್ರೌರ್ಯ ಮುದಗುನೆ. ನಾವೆಲ್ಲ ಸ್ತ್ರೀಯರು, ಹೆಣ್ಣು ಮಕ್ಕಳ ಮೇಲೆ ನಿನ್ನಿಷ್ಟು ಕ್ರೂರತ್ವ ತೋರಿಸಬಹುದಾ? ನಿಜ ಭಕ್ತ ಭೀತಿ ದಮನುಂಡವ ಕಟ, ನೀನು ಭಕ್ತರ ಭಯವನ್ನ ಹೋಗ್ಲಾಡಿಸ್ತಕ್ಕಂಥವನಲ್ವಾ. ತಗದು ಭವದ್ದಾಸಲುಕುನು ನಗು ಮೊಗಮಂ ಜೂಪಿ ಕಾವು ನಳಿನ ದಳಾಕ್ಷ. ಈ ರೀತಿ ದಾಸರಾದಂತಹ ನಮ್ಮನ್ನ ಆಟ ಆಡಿಸ್ತಕ್ಕಂಥದ್ದು, ನಮಗೆ ಕಾಣಿಸ್ದೆ ನೀನು ಅಂತರ್ಧಾನನಾಗಿರ್ತಕ್ಕಂಥದ್ದು. ಭವದಾಸುಲಕನು ತಗದು, ನೀನು ಹೀಗೆ ಮಾಡಬಾರ್ದು. ನಿನ್ನ ನಗೆ ಮೊಗವನ್ನ ಚೂಪಿ ನಮಗೆ ದರ್ಶನ ಕೊಡು, ತೋರಿಸಿ ನೀನು ಕಾಪಾಡು ನಳಿನ ದಳಾಕ್ಷ. ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ ಶ್ರವಣ ಮಂಗಳಂ ಶ್ರೀಮದಾತತಂ ಭುವಿ ಗೃಣಂತಿ ಯೇ ಭೂರಿದಾ ಜನಾಃ. ಹೇ ಕೃಷ್ಣಸ್ವಾಮಿಯೇ, ಸಂಸಾರ ತಾಪಗಳಿಂದ ತಪ್ತರಾಗಿರ್ತಕ್ಕಂತಹವರನ್ನ ಉದ್ಧರಿಸುತ್ತೆ. ಯಾವುದಪ್ಪ ಅದು ಅಂತಹದ್ದು ಅಂದ್ರೆ ನಿನ್ನ ಕಥಾಶ್ರವಣ. ಕವಿಗಳಿಂದ ಸನ್ನುತವಾಗಿದೆ ಈ ಕತೆ. ಎಷ್ಟೋ ಜನ ಕವಿಗಳು ಹಾಡಿಕೊಂಡಾಡಿದ್ದಾರೆ. ಪಾಪಹರವಾಗಿದೆ, ಶ್ರವಣ ಮಾತ್ರದಿಂದ ಸುಖಕರವಾಗಿದೆ, ಸಂಪತ್ಪ್ರದವಾಗಿದೆ. ಮತ್ತೆ ವಿಸ್ತಾರವಾಗಿರ್ತಕ್ಕಂಥ ಈ ನಿನ್ನ ಕಥಾಮೃತವನ್ನ ಲೋಕದಲ್ಲಿ ಪಾನ ಮಾಡತಕ್ಕಂತಹವ್ರು ಯಾರು ಗೊತ್ತೇ? ಯಾರಿಗೆ ಇದು ಲಭಿಸುತ್ತದಪ್ಪ ಅಂತಂದ್ರೆ ಅಂತಹವರು ನಿನ್ನ ಕಥಾಮೃತ ಪಾನ ಮಾಡತಕ್ಕಂತಹದ್ದು ದೊರೆಯೋದು ಯಾರಿಗೆ?
ಜನ್ಮಾಂತರದಲ್ಲಿ ತುಂಬ ದಾನಗಳನ್ನ ಧರ್ಮವನ್ನ ಮಾಡಿದ್ರೆ ಅಂತಹವರಿಗೆ ಮಾತ್ರ ನಿನ್ನ ಕಥಾಮೃತ ದೊರಕುತ್ತೆ ಅಂತ ಹೇಳ್ತಾ ಇದ್ದಾರೆ. ಘನಲಕ್ಷ್ಮೀಯುತಮೈ ವಿನನ್ ಶುಭದಮೈ ಕಾಮಾದಿ ವಿಧ್ವಂಸಿಯೈ ಸನಕಾದಿಸ್ತುತಮೈ ನಿರಂತರ ತಪಸ್ಸಂತಪ್ತ ಪುನ್ನಾಗ ಜೀವನಮೈ ಒಪ್ಪೆಡು ನೀ ಕಥಾಮೃತ ಮುದ್ರಾವಂ ಗಲ್ಗುನೇ ಭೂರಿದಾನ ನಿರೂಢತ್ವಮುಲೇ ನಿವಾರಲಕು ಮಾನಾರಿ ಮನೋಹಾರಕ. ಮಾನಾರಿ ಮನೋಹಾರಕ ಅಂತ ಸಂಬೋಧನೆ ಮಾಡ್ತಾರೆ ಇಲ್ಲಿ. ಅಂದ್ರೆ ರಮಾ ಮನೋರಮಣ ಅಂತ. ಮಾನಾರಿ ಮನೋಹಾರಕ, ಹೇ ರಮಾ ಮನೋರಮಣನೆ, ಘನಲಕ್ಷ್ಮೀಯುತಮೈ, ನಿನ್ನ ಒಂದು ಕಥಾ ಶ್ರವಣ ಘನವಾದಂಥ ಐಶ್ವರ್ಯದಿಂದ ಕೂಡಿದೆ. ವಿನನ್ ಶುಭದಮಯಿ, ಶ್ರವಣ ಮಾತ್ರದಿಂದ ಶುಭಗಳನ್ನು ಕೊಡ್ತಕ್ಕಂಥದ್ದಾಗಿದೆ. ಕಾಮಾದಿ ವಿಧ್ವಂಸಿಯೇ, ನಿನ್ನ ಕಥಾಶ್ರವಣ ಮಾಡ್ತಾ 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 ಕಾಮಕ್ರೋಧಾದಿಗಳೆಲ್ಲವೂ ಕೂಡ ಬಿಟ್ಟು ಹೋಗುತ್ತೆ. ಅವ್ಯಾವುದು ಕೂಡ ತೊಂದರೆ ಕೊಡಲ್ಲ, ನಿರ್ಮೂಲವಾಗಿ ಹೋಗುತ್ತೆ. ಸನಕಾದಿಸ್ತುತಮೈ, ಸನಕ ಸನಂದನಾದಿ ಯೋಗೀಶ್ವರರ ಕೈಲಿ ಸದಾಕಾಲ ಸ್ತುತಿಸಲ್ಪಡುತ್ತದೆ ನಿನ್ನ ಕಥೆ. ನಿರಂತರ ತಪಸ್ಸಂತಪ್ತ ಪುನ್ನಾಗ ಜೀವನಮೈ ಒಪ್ಪೆಡು ನೀ ಕಥಾಮೃತಮು. ಸದಾ ಕಾಲ ಯಾರು ತಪಸ್ಸುಗಳನ್ನು ಮಾಡ್ತಾನೇ ಇರ್ತಾರೋ ಅಂತಹ ಶ್ರೇಷ್ಠ ಪುರುಷರಿಗೆ ನಿನ್ನ ಕಥೆಯೇ ಜೀವನ. ಜೀವನ ಅಂತಂದ್ರೆ ಅವರಿಗೆ ಒಂದು ಆನಂದವನ್ನು ಉಂಟು ಮಾಡ್ತಕ್ಕಂಥದ್ದು ನಿನ್ನ ಕಥಾಮೃತ. ಇಂತಹ ನಿನ್ನ ಕಥಾಮೃತವು ದ್ರಾವಂ ಗಲ್ಗುನೇ, ಎಲ್ಲರಿಗೂ ಸುಮ್ಮನೆ ಸಿಕ್ಕಿಬಿಡ್ತೀಯ ಈ ಕಾಮಕ್ರೋಧಾದಿಗಳಲ್ಲಿ ಮುಳುಗಿರ್ತಕ್ಕಂಥವ್ರಿಗೆ. ಮತ್ತೆ ಭಗವಂತನ ಬಗ್ಗೆ ಒಂದು ಕಿಂಚಿನ್ ಮಾತ್ರವೂ ಕೂಡ ಲಕ್ಷ್ಯವಿಲ್ಲದೆ ಇರೋರಿಗೆಲ್ಲ ದೊರಕೋದಿಲ್ಲಪ್ಪ ಇದು. ಭೂರಿ ದಾನ ನಿರೂಢತ್ವಮು ಲೇನಿವಾರಲಕು, ಆ ಹಿಂದಿನ ಜನ್ಮದಲ್ಲಿ ಭೂರಿಯಾದಂತಹ ಹೆಚ್ಚಾದಂಥ ದಾನ ಧರ್ಮಗಳನ್ನು ಮಾಡಿದವರಿಗೆ ಮಾತ್ರವೇ ನಿನ್ನ ಈ ಕಥಾಶ್ರವಣ ಅನ್ನತಕ್ಕಂತಹ ಅಮೃತ ದೊರಕತಕ್ಕಂತಹದ್ದು. ಹೇ ಮಾನಾರಿ ಮನೋಹಾರಕ, ಪ್ರಹಸಿತಂ ಪ್ರಿಯ ಪ್ರೇಮ ವೀಕ್ಷಿತಂ ವಿಹರಣಂ ಚತೆ ಧ್ಯಾನ ಮಂಗಳಂ ರಹಸಿ ಸಂಬಿತೋ ಯಾ ಹೃದಯ ಸ್ಪೃಶ ಕುಹಕನೋ ಮನ ಕ್ಷೋಭಯಂತಿ. ಇಲ್ಲಿ ಕೃಷ್ಣನನ್ನು ಬೈತಾ ಇದ್ದಾರೆ, ಹೇ ವಂಚಕ, ನಿನ್ನ ನಗೆ, ನಿನ್ನ ಪ್ರೇಮದಿಂದ ಕೂಡಿದಂತಹ ನಿನ್ನ ನೋಟ, ಧ್ಯಾನದಿಂದ ಮಂಗಳಕರವಾಗಿರ್ತಕ್ಕಂತಹ ನಿನ್ನ ಒಂದು ಧ್ಯಾನ, ವಿಹಾರ, ಏಕಾಂತದಲ್ಲಿ ಮನೋಹರಗಳಾದಂತಹ ಸಂಕೇತಗಳು, ಹೀಗೆ ಯಾವ್ಯಾವುದು ನಿನ್ನ ಚೇಷ್ಟೆಗಳಿದೆಯೋ ಅವೆಲ್ಲವೂ ಕೂಡ ನಮ್ಮ ಮನಸ್ಸನ್ನು ಇಂದು ಕ್ಷೋಭೆಗೊಳಿಸ್ತಾ ಇದೆ ಅಂತ ಇದ್ದಾರೆ. ಅಂದ್ರೆ ಅವೆಲ್ಲವೂ ಕೂಡ ಅವರ ಮನಸ್ಸಿನಲ್ಲಿ ನೆಲೆಗೊಂಡು ಭಗವಂತನೊಡನೆ ಇರಬೇಕು ಅನ್ನತಕ್ಕಂತಹ ಬುದ್ಧಿಯನ್ನು ಪ್ರೇರೇಪಿಸ್ತಾ ಇದೆ ಅವರಿಗೆ. ಅದನ್ನೇ ತೆಲುಗುನಲ್ಲಿ నీ నగవులు నీ చూడ్కులు నీ నానా విహరణములు నీ ధ్యానంబుల్ నీ నర్మాలాపంబులు మానసముల నాటి నేడు మగుడవు కృష్ణ. ಹೇ ಕೃಷ್ಣ, ನೀ ನಗವುಲು ಅಂದ್ರೆ ನಿನ್ನ ನಗೆ, ನೀ ಚೂಡ್ಕುಲು ನೀನು ದಯೆಯಿಂದ ಪ್ರೀತಿಯಿಂದ ಕೂಡಿದಂಥ ದೃಷ್ಟಿಯಿಂದ ನೀನು ನಮ್ಮನ್ನು ನೋಡ್ತೀಯಲ್ಲ, ಆ ದೃಷ್ಟಿ, ನೀ ನಾನಾ ವಿಹಾರಣములు ಹಲವು ರೀತಿಯಾದಂತಹ ನಿನ್ನ ಶೃಂಗಾರದ ಒಂದು ಸಂಕೇತಗಳು, ನಿನ್ನ ಚೇಷ್ಟೆಗಳು, ನಿನ್ನ ವಿಹಾರಗಳು, ನಿನ್ನ ಲೀಲೆ, ನೀ ಧ್ಯಾನಂಬುಲು ನಿನ್ನ ಧ್ಯಾನ, ನೀ ನರ್ಮಾಲಾಪಂಬುಲು ನೀನು ಮೃದು ಮಧುರವಾಗಿ ಮಂಜುಳ ಧ್ವನಿಯಿಂದ ಕೂಡಿ ಮಾತಾಡ್ತೀಯಲ್ಲ, ಅಂತಹ ನಿನ್ನ ಆ ಒಂದು ಸಂಭಾಷಣೆ ಮಾನಸ ಮೂಲ ನಾಟಿ, ನಮ್ಮ ಮನಸ್ಸು ತುಂಬ, ನಮ್ಮ ಹೃದಯಗಳ ತುಂಬ ಅದೇ ತುಂಬಿ ಹೋಗಿದೆ. ನೇಡು ಮಗುಡವು ಕೃಷ್ಣ, ಈ ದಿನ ನಮ್ಮ ಮನಸ್ಸಿನಲ್ಲಿ ಅವು ಸ್ಥಿರವಾಗಿ ನೆಲೆಗೊಂಡು ಬಿಟ್ಟಿವೆ. ಅವು ನಮ್ಮನ್ನು ಬಿಟ್ಟು ಎಲ್ಲೂ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಅಂದ್ರೆ ನಮಗೆ ಅದರಿಂದ ನಿನ್ನ
ಒಡನೆ ಇರಬೇಕು ಅನ್ನೋದಕ್ಕಂತ ಆಸೆಯನ್ನು ಹುಟ್ಟಿಸ್ತಾ ಇರತಕ್ಕಂಥ ನಿನ್ನ ಈ ಲೀಲೆಗಳೆಲ್ಲವೂ ಕೂಡ ನಮಗೆ ಬೇರೆ ಏನು ಬೇಡ ಅಂತ ಅನ್ನಿಸ್ಬಿಟ್ಟಿದೆ. ನಮ್ಮ ಹೃದಯದಲ್ಲಿ ಅವು ಮನೆ ಮಾಡ್ಕೊಂಡಿವೆಯಲ್ಲ, ಅವು ನೇಡು ಮಗುಡವು ಕೃಷ್ಣ. ಅವು ನಮ್ಮ ಮನಸ್ಸಿಂದ ಹೊರಕ್ಕೆ ಹೋಗಲಾರವು, ಎಲ್ಲೂ ಹೋಗಲ್ಲ ಅವು ನಮ್ಮನ್ನು ಬಿಟ್ಟು. ಅಂದ್ರೆ ನಾವು ಸದಾ ನಿನ್ನ ಜೊತೆಯಲ್ಲೇ ಇರಬೇಕು, ನಿನ್ನನ್ನೇ ನೋಡ್ತಿರ್ಬೇಕು, ನಿನ್ನ ಮಾತು ಕೇಳಬೇಕು, ನಿನ್ನ ದೃಷ್ಟಿ ನಮ್ಮ ಮೇಲಿರ್ಬೇಕು ಅಂತ ಬೇಡ್ತಾ ಇರ್ತಾರೆ ಗೋಪಿಕಾಸ್ತ್ರೀಯರು. ಚಲಸಿ ಯದ್ವ್ರಜಾ ಚಾರಯನ್ ಪಶೂನ್ ನಳಿನ ಸುಂದರಂ ನಾಥ ತೇ ಪದಂ ಶಿಲತೃಣಾಂಕುರೈ ಸೀದತೀತಿ ನ ಕಲಿಲತಾಂ ಕಾಂತ ಗಚ್ಚತಿ. ಅಪ್ಪ ಕೃಷ್ಣ, ನೀನೇನ್ ಮಾಡ್ತಾ ಇದ್ದೀಯ? ಈ ಗೋಕುಲದಿಂದ ಹೊರಟುಬಿಟ್ಟು ಗೋವುಗಳನ್ನ ಮೇಯಿಸ್ತಾ ಮೇಯಿಸ್ತಾ ಬೃಂದಾವನದ ಕಾಡುಗಳೆಲ್ಲ ಅಲ್ದಾಡ್ತಾ ಇರ್ತೀಯಲ್ಲ ಸದಾಕಾಲ. ಆಗ ಕೆಂಪು ತಾವರೆಯಂತೆ ಅಂದವಾದ ಮೃದುವಾದ ಈ ನಿನ್ನ ಪಾದಗಳು ಆ ಕಾಡಿನಲ್ಲಿರ್ತಕ್ಕಂಥ ನೊಡ್ಜುಕಲ್ಲುಗಳಿಂದ ಹುಲ್ಲು ಕೂಳೆ ಎದ್ದಿರುತ್ತೆ. ಅಂದ್ರೆ ಹಸು ತಿಂದು ಬಿಟ್ಟಿರೋದು ಬಹಳ ಚೂಪಾಗಿರುತ್ತೆ, ಕೂಳೆ ಅಂತ ಕರೀತಾರೆ ಅದನ್ನು. ಅದರಿಂದ ಎಷ್ಟು ನೋಯ್ತೋ ಏನೋ ಅಂತ ಸದಾ ನಮ್ಮ ಮನಸ್ಸು ನಿನ್ನನ್ನೇ ಕುರಿತು ಧ್ಯಾನ ಮಾಡ್ತಾ ಇರುತ್ತೆ, ಕಳವಳ ಕೂಡ ಪಡ್ತಾ ಇರುತ್ತೆ ಕಾಂತ. ಘೋಷ ಭೂಮಿ ಬೆಡಲಿ ಗೋಕುಲ ಮೇಪಂಗ నీరజాభమైన నీ పదములు గసవు శిలలు దాకి కడునొచ్చు నోయని కలగుమా మనములు కమలనయన. ಹೇ ಕಮಲಾಕ್ಷ, ಘೋಷಭೂಮಿ ಬೆಡಲಿ ಗೋಕುಲ ಮೇಪಂಗ, ಆ ಗೋಕುಲವನ್ನ ಬಿಟ್ಟು ಬಿಟ್ಟು ನೀನು ಗೋವುಗಳನ್ನ ಮೇಯಿಸ್ತಾ ಮೇಯಿಸ್ತಾ ನೀನು ಬೃಂದಾವನದ ಅರಣ್ಯಗಳಲ್ಲಿ ಸುತ್ತಾಡ್ತೀಯಲ್ಲ, ಆಗ ನೀರಜಾಭಮೈನ ನೀ ಪದములు, ನೀರಜಾಭ ಅಂತಂದ್ರೆ ಕಮಲ, ಕಮಲದಷ್ಟು ಮೃದುವಾದ ಕೆಂಪಾದ ನಿನ್ನ ಮೃದು ಮಧುರವಾದ ಆ ಪಾದಗಳು ಗಸವು ಶಿಲಲು ದಾಕಿ ಕಡುನೊಚ್ಚು ನೋಯಿನಿ, ಆ ಹುಲ್ಲಿಂದ ಗಿಡಗಳ ಚೂಪಾದ ತುದಿಗಳು ಅಥವಾ ಕಲ್ಲು, ಅಲ್ಲಿರ್ತಕ್ಕಂತಹ ಕಲ್ಲು ಶಿಲೆಗಳು ಇವು ಎಲ್ಲ ತಗುಲಿ ಕಡುನೊಚ್ಚು ನೋನಿ ನಿನ್ನ ಪಾದ ಎಷ್ಟು ನೋಯ್ತೋ ಎಂದು. ಕಲಗುಮಾ ಮನಮುಲು ಕಮಲ ನಯನ, ನಮ್ಮ ಮನಸ್ಸು ಯಾವಾಗಲೂ ನಿನ್ನ ಕುರಿತೇ ಚಿಂತೆ ಮಾಡ್ತಾ ಮಾಡ್ತಾ ಕಳವಳಕ್ಕೀಡಾಗುತ್ತೆ. ದಿನ ಪರೀಕ್ಷೆಯೇ ನೀಲಕುಂತಲೇ ವನರುಹಾನನಂ ಬಿಭ್ರದಾವೃತಂ ಧನರಜಸ್ವಲಂ ದರ್ಶಯನ್ ಮುಹುರ್ ಮನಸ್ಸಿನ ಸ್ಮರೋ ವೀರಯಚ್ಛಸಿ. ಎಲೆ ಶೂರನೇ, ಸಂಜೆ ಆದ ಕೂಡಲೇ ನೀನು ಗೋವುಗಳನ್ನು ಕರ್ಕೊಂಡು ಬರ್ತೀಯ. ಹಾಗೆ ಬರೋವಾಗ ಕರಿದಾದಂತಹ ನಿನ್ನ ಮುಂಗುರುಳೆಲ್ಲ ಹಣೆ ಮೇಲೆ ಮುಖದ ಮೇಲೆ ಎಲ್ಲ ಇಳಿದು ಬಿದ್ದಿರುತ್ತೆ. ಅದು ಹೇಗೆ ಕಾಣಿಸ್ತಾ ಇದೆಯಪ್ಪ ಅಂದ್ರೆ, ದುಂಬಿಗಳು ಸುತ್ತುವರೆದಿರ್ತಕ್ಕಂಥ ಒಂದು ಕಮಲದಂತೆ ಕಾಣಿಸುತ್ತೆ, ವನರುಹಾನನದಂತೆ ಕಾಣಿಸುತ್ತೆ. ಗೋಧೂಳಿ ಮುಸುಕಿರ್ತಕ್ಕಂತಹ ನಿನ್ನ ಈ ನಗೆ ಮೊಗವನ್ನು ತೋರಿಸ್ತಾ ನೀನು ನಮ್ಮ ಹೃದಯಗಳಲ್ಲಿ ನಿನ್ನೆಡೆಗೆ ಆಶೆಯನ್ನು ಉಂಟು ಮಾಡ್ತೀಯ ಹೊರತು ನೀನು ಸಂಘವನ್ನ ಕೊಡೋದಿಲ್ಲ. ಆದ್ರಿಂದ ನೀನು ವಂಚಕ ಅಂತ ದೂರ್ತಾ ಇದ್ದಾರೆ ಅವರು. ಮಾಪಟಿ ವೇಳ ನೀವು ವನ ಮಧ್ಯಮು ವೆಲ್ವಡಿ ವಚ್ಚಿ ಗೋಷ್ಪದ ಪ್ರಾಪಿತ ಧೂಳಿ ಧೂಸರಿತ ಭಾಸಿತ ಕುಂತಲಮೈ సరోరుహోద్దీపితమైన నీ మొగము ధీరజనోత్తమ మాకు వేడ్కతోంజూపి మనంబులన్ మరునింజూపుడుగాదే ಕ್ರಮಕ್ರಮಂಬುನನ್. ಹೇ ಧೀರ ಪುಂಗವ, ಮಾಪಟಿ ವೇಳ, ಮಾಪಟಿ ಅಂದ್ರೆ ಸಂಜೆ ಅಥವಾ ರಾತ್ರಿ, ಹಗಲು ಕಳೆದು ಹೋಗಿರತಕ್ಕಂತಹ ವೇಳೆ. ನೀವು ವನ ಮಧ್ಯಮು ವೆಲ್ವಡಿ, ನೀನು ಬೃಂದಾವನ ಅಂತರದಿಂದ ಹೊರಟು ಗೋಷ್ಪದ ಪ್ರಾಪಿತ ಧೂಳಿ ಧೂಸರಿತ ಭಾಸಿತ ಕುಂತಲಮಯಿ, ಬೆಳಗ್ಗೆಯಿಂದ ನೀನು ಹಸುಗಳನ್ನ ಮೇಯಿಸಿರ್ತೀಯ. ಆ ಧೇನುಗಳ ಕಾಲಿಂದ ಚಿಮ್ಮುತ್ತಾ ಇರತಕ್ಕಂತಹ ಧೂಳೆಲ್ಲ ನಿನ್ನ
ಹಣೆ ಮೇಲೆ ನರ್ತನ ಮಾಡ್ತಾ ಇರ್ತಕ್ಕಂತಹ ಮುಂಗುರುಳುಗಳಿಗೆಲ್ಲ ಅಂಟ್ಕೊಂಡ್ಬಿಟ್ಟಿರುತ್ತೆ. ಆ ಮುಂಗುರುಳು ಧೂಳಿಯಿಂದ, ಗೋಷ್ಪದ ಧೂಳಿಯಿಂದ ಭಾಸಿತವಾಗಿರುತ್ತೆ. ಸರೋರು ಹೋದ್ದೀಪತಮೈನನಿ ಮೊಗಮು ಧೀರಜನೋತ್ತಮ. ಅದು ಹೇಗೆ ಕಾಣ್ತಾ ಇರುತ್ತೆ ಆಗ ಅಂತಂದ್ರೆ, ಸುತ್ತಲೂ ದುಂಬಿಗಳಿಂದ ಆವೃತವಾದಂತಹ ಪದ್ಮದಂತೆ ಭಾಸವಾಗುತ್ತೆ ನಿನ್ನ ಮುಖ. మాకు వేడ్కతోంజూపి మనంబులన్ మరునింజూ పుడుగాದೆ ಕ್ರಮಕ್ರಮಂಬುನನ್. ಅಂತಹ ನಿನ್ನ ಮುದ್ದು ಮುಖವನ್ನ, ವದನಾರವಿಂದವನ್ನ ಪ್ರೀತಿಯಿಂದ ನಮಗೆ ಕಾಣಕ್ಕೆ ಅನುಕೂಲ ಮಾಡಿಕೊಡು. ನಮ್ಮ ಚಿತ್ತಗಳಲ್ಲಿ ನೀನು ನಿನ್ನ ಸುಂದರ ಮೊಗಾರವಿಂದವನ್ನ ನೋಡಿದ ತಕ್ಷಣ ನಮ್ಮ ಮನಸ್ಸುಗಳಲ್ಲಿ ಮರುಳು ಅಂತಂತಂದ್ರೆ ನಿನ್ನ ಬಗ್ಗೆ ಆಕರ್ಷಣೆ ಉಂಟಾಗ್ಬಿಡುತ್ತೆ. ಆ ಮದನೋದ್ದೀಪನವಾಗ್ಬಿಡುತ್ತೆ ನಮಗೆ ನಿನ್ನ ಮುದ್ದು ಮುಖಾರವಿಂದವನ್ನ ಕಂಡ ತಕ್ಷಣ. ಪ್ರಣತ ಕಾಮದಂ ಪದ್ಮಚರ್ಚಿತಂ ಧರಣಿ ಮಂಡನಂ ಧ್ಯೇಯಮಾಪದಿ ಚರಣ ಪಂಕಜಂ ಶಂತಮಂ ಚತೆ ರಮಣನಸ್ತನೇಶ್ವರ್ಪಯಾದಿಹನ್. ಭಕ್ತ ಕಾಮದಂಬು ಬ್ರಹ್ಮ ಸೇವಿತಮಿಲಾ ಮಂಡನಂಬು ದುಃಖಮರ್ಧನಂಬು ಭದ್ರಕರಮುನೈನ ಭವದಂಗ್ರಿಯುಗಮು ಮಾ ಉರಮುಲಂದು ರಮಣಯುನು ಪಂದಗದೆ. ಹೋ ರಮಣ, ಏ ಪ್ರಿಯತಮನೆ, ಪ್ರಿಯನೇ, ಪ್ರಣತ ಕಾಮದಂ, ಅದೇ ರೀತಿ ಭಕ್ತ ಕಾಮದಂಬು, ಭಕ್ತರ ಬಯಕೆಗಳನ್ನೆಲ್ಲ ಕೊಡ್ತಕ್ಕಂತಹನು, ಬ್ರಹ್ಮ ಸೇವಿತಂ, ಆ ಬ್ರಹ್ಮನಿಂದ ಪೂಜಿತವಾದಂತಹ, ಇಲಾ ಮಂಡನಂಬು ಅಂದ್ರೆ ಧರಣಿಗೆ ಅಲಂಕಾರಪ್ರಾಯವಾಗಿರ್ತಕ್ಕಂತಹ ನಿನ್ನ ಪಾದಪದ್ಮಗಳು, ದುಃಖ ಮರ್ಧನಂಬು, ವಿಪತ್ತುಗಳನ್ನ ತೊಲಗಿಸ್ತಕ್ಕಂತಹದ್ದು ನಿನ್ನ ಪಾದಗಳು. ಭದ್ರಕರಮುನೈನ ಭವದಂಗ್ರಿ ಯುಗಮು, ಭದ್ರಕರವಾದದ್ದು ಅಂದ್ರೆ ಮಂಗಳಪ್ರದವಾದದ್ದು ನಿನ್ನ ಪಾದಯುಗಗಳು. ಆಪದಿ ಧ್ಯೇಯಂ ಅಂತ ಕರೀತಾರೆ. ಅಂದ್ರೆ ವಿಪತ್ತುಗಳಲ್ಲಿ ಅನ್ಯಥಾ ಶರಣಂ ನಾಸ್ತಿ, ಬೇರೆ ಯಾರಿಗೂ ಶರಣ ಹೋದ್ರೂ ಆ ವಿಪತ್ತುಗಳು ತೊಲಗೋದಿಲ್ಲ. ಈ ಭಗವಂತನ ಪಾದ ಪದ್ಮಗಳಲ್ಲಿ ನಂಬಿಕೆ ಇಟ್ಟು ಧ್ಯಾನಿಸಲ್ಪಡ್ತಕ್ಕಂತಹ ಪಾದಪದ್ಮಗಳು. ಒಂದು ಶಂತಮಂ ಅಂದ್ರೆ ಶುಭಕರವಾದದ್ದು. ಅಂತಹ ನಿನ್ನ ಚರಣ ಪಂಕಜವನ್ನ, ಭವದಂಗ್ರಿ ಯುಗಮು, ಭದ್ರಕರಮುನೈನ ಭವದಂಗ್ರಿ ಯುಗಮು, ಶುಭಕರವಾದಂತಹ ನಿನ್ನ ಚರಣ ಪಂಕಜವನ್ನ ಮಾ ಉರಮುಲಂದು ರಮಣ ಉನುಪಂದಗದೆ, ನಮ್ಮ ವಕ್ಷಸ್ಥಳಗಳ ಮೇಲೆ ನೀನು ಇಡಬಾರ್ದಾ? ಇಟ್ಟುಬಿಡು. ನಮ್ಮ ಸ್ತನ ಮಂಡಲದಲ್ಲಿ ನಿನ್ನ ಪಾದ ಕಮಲವನ್ನ ಇಡು. ಸುರತವರ್ಧನಂ ಶೋಕನಾಶನಂ ಸ್ವರಿತ ವೇಣುನಾ ಸುಟ್ಟು ಚುಂಬಿತಂ ಇತರ ರಾಗವೇ ಸ್ಮಾರಣಂ ಋಣ ವಿತರ ವೀರನಸ್ತೆ ಧರಾಮೃತಂ. ಸುರತವರ್ಧನಂಬು ಶೋಕಾಪಹರಣಂಬು ಸ್ವರಿತ ವಂಶನಾಳ ಸಂಗತಂಬು ನನ್ಯರಾಗ ಜಯಮುನೈನ ನೀ ಮಧುರಾಧರಾಮೃತಮುನಂ ದಾಪಮಾರ್ಪುಂ ಈಶ. ಹೇ ಈಶಾ, ನಾಥ, ಸುರತವರ್ಧನಂಬು ನಿನ್ನ ಒಂದು ಆಧರಾಮೃತ ಅನ್ನತಕ್ಕಂಥದ್ದು ಕಾಮದ, ಅದು ಮದನ ಪ್ರೀತಿಯನ್ನು ಹೆಚ್ಚಿಗೆ ಮಾಡ್ತಕ್ಕಂಥದ್ದು. ಶೋಕಹರಣಂಬು, ಶೋಕಾಪಹರಣಂಬು, ದುಃಖವನ್ನ ತೊಲಗಿಸತಕ್ಕಂಥದ್ದು. ಸ್ವರಿತ ವಂಶನಾಳ ಸಂಗತಂಬು, ಸದಾ ಕಾಲ ನೀನು ಬಾಜಿಸುವ ಕೊಳಲಿನಿಂದ ಸುಷ್ಟು ಚುಂಬಿತಂ, ಚೆನ್ನಾಗಿ ಮುತ್ತಿಡಲ್ಪಡ್ತಾ ಇರುತ್ತೆ. ಅಂದ್ರೆ ನಿನ್ನ ಅಧರಗಳಲ್ಲಿ ಸದಾ ನೆಲೆಯಾಗಿರುತ್ತೆ ನಿನ್ನ ವಂಶನಾಳ, ವಂಶಿ. ಅನ್ಯ ರಾಗ ಜಯಮುನೈನ ಅಂದ್ರೆ ನಿನ್ನ ಅಧರಾಮೃತ ಒಮ್ಮೆ ದೊರಕಿತು ಅಂತಂತಂದ್ರೆ ಬೇರೆ ಯಾವ ಆಸೆಯೂ ಕೂಡ ಅವರಿಗೆ ಉಂಟಾಗುವುದಿಲ್ಲ. ನಂಬಿದ ಜನರಿಗೆ ಸಾಮ್ರಾಜ್ಯಾದಿ ಸುಖಗಳಲ್ಲೂ ಕೂಡ ಆಸೆ ತೊಲಗಿ ಹೋಗ್ಬಿಡುತ್ತೆ. ಅಂತಹ ಅದರಾಮೃತ ನಿಂದು. ನೀ ಮಧುರಾಧರಾಮೃತಮನಂ ದಾಪಮಾರ್ಪುಮೀಶ, ಅಂತಹ ನಿನ್ನ ಅಧರಾಮೃತವನ್ನ ನಮಗೆ ನೀಡಿ ನಮ್ಮ ತಾಪವನ್ನ ಹೋಗಲಾಡಿಸು.
ಅಟತಿ ಯದ್ಭವಾನಹ್ನಿಕಾನನಂ ತ್ರುಟಿರ್ಯುಗಾಯತೆ ತ್ವಾಮಪಶ್ಯತಾಂ ಕುಟಿಲಕುಂತಲಂ ಶ್ರೀಮುಖಂ ಚ ತೇ ಜಡ ಉದೀಕ್ಷತಾಂ ಪಕ್ಷ್ಮಕೃಚ್ಛದಶಾಂ. ಕೃಷ್ಣನನ್ನ ಕಾಣದೆ ಅವರಿಗೆ ಕ್ಷಣವೊಂದು ಯುಗವಾಯಿತು ಅಂತಾರಲ್ಲ, ಆ ರೀತಿಯಾಗಿದೆ ಗೋಪಿಕಾ ಸ್ತ್ರೀಯರಿಗೆ. ಅವನು ಬೆಳಗ್ಗೆ ಎಲ್ಲ ಅಡವಿಗಳಲ್ಲಿ ಹಸುಗಳನ್ನು ಮೇಯಿಸ್ತಾ ಹೊರಟೋಗಿರ್ತಾನೆ. ರಾತ್ರಿ ಆದ್ರೂ ಅವನನ್ನ ಕಣ್ತುಂಬ ನೋಡೋಣ ಅಂದ್ರೆ ಈ ರೆಪ್ಪೆಗಳನ್ನ ಸೃಷ್ಟಿ ಮಾಡಿರ್ತಕ್ಕಂತಹ ಬ್ರಹ್ಮನನ್ನ ಬೈಕೊಳ್ತಾ ಇದ್ದಾನೆ. ಅವನೊಬ್ಬ ಮೂಢ. ಅವನು ರೆಪ್ಪೆಗಳು ಬಲವಂತವಾಗಿ ಅದಾಗದೆ ಮುಚ್ಕೊಂಡ್ ಬಿಡುತ್ತೆ ರಾತ್ರಿ ಹೊತ್ತು, ನಾವು ಕೃಷ್ಣನನ್ನ ಕಾಣ್ಲಿಕ್ಕಾಗಲ್ಲ ಅಂತ. ನೀವಡಬಿಂಬವಲ್ದಿರುಗ ನೀ ಕುಟಿಲಾಲಕಲಾಲಿತಾಸ್ಯಂ ಇಚ್ಛಾ విధింజూడకున్న నిమిషంబులు మాకో యుగంబులైజను గావున రాత్రులైన నినుంగన్నులనెప్పడు జూడకుండ లక్ష్మీవర రెప్పలడ్డముగం చేసినిదేల విధాత క్రూరుండై. ಹೇ ಲಕ್ಷ್ಮೀವರ, ರಮಾನಾಯಕ, ನೀವು ಅಡಬಿಂಬವಲ್ದಿರುಗ, ಪವಲ್ ಅಂದ್ರೆ ಪಗಲು ಅಂತ, ಅಂದ್ರೆ ಹಗಲಿನ ಹೊತ್ತಲ್ಲಿ ನೀನು ಬೃಂದಾರಣ್ಯದಲ್ಲಿ ತಿರುಗುತ್ತಾ ಇರ್ತೀಯ. ನೀ ಕುಟಿಲಾಲಕ ಲಾಲಿತಾಸ್ಯಂ ಇಚ್ಛಾವಿಧಿ ಜೂಡಕುನ್ನ, ನಮಗೆ ಬೆಳಗ್ಗೆ ಎಲ್ಲ ನೀನೆಲ್ಲೋ ಹೊರಗಡೆ ಹೊರಟೋಗಿರ್ತೀಯಲ್ವಾ, ನಿನ್ನ ಈ ಮುಂಗುರುಳಿನಿಂದ ಅಲಂಕೃತವಾಗಿರತಕ್ಕಂತಹ ನಿನ್ನ ಲಲಿತವಾದಂಥ ಮುಖಾರವಿಂದವನ್ನು ನೋಡೋದಕ್ಕೆ, ತೃಪ್ತಿಯಾಗಿ ನೋಡೋದಕ್ಕೆ. ಇಚ್ಛಾವಿಧಿ ಜೂಡಕುನ್ನ, ನಮಗೆ ತೃಪ್ತಿ ಆಗಷ್ಟು ನೋಡೋಣ ಅಂತಂದ್ರೆ ನೀನು ಸಿಗಲ್ಲ. ನೀನು ಬೆಳಗ್ಗೆ ಹೋಗಿ ಸಂಜೆ ಬರೋಷ್ಟೊತ್ತಿಗೆ ನಮಗೆ ಒಂದೊಂದು ಕ್ಷಣ, ಒಂದೊಂದು ನಿಮಿಷ, ಒಂದೊಂದು ಯುಗದ ರೀತಿಯಲ್ಲಿ ನಾವು ಕಳಿತೀವಿ. ಗಾವುನ ರಾತ್ರುಲೈನ ನೀನು ಗನ್ನುಲನೆಪ್ಪಡೂ ಜೂಡಕುಂಡ ರೆಪ್ಪಲಡ್ಡಮುಗಂಜೇಸೆನಿದೆಯಲ್ಲ ವಿಧಾತ ಕ್ರೂರುಂಡೈ. ಆ ವಿಧಾತ ಇದ್ದಾನಲ್ಲ, ಅವನಿನ್ನೆಷ್ಟು ಕ್ರೂರಿ ಅವನು. ಹೋಗ್ಲಿ, ಹಗಲಂತೂ ನೀನು ನಮಗೆ ದೊರಕಲ್ಲ, ರಾತ್ರಿ ವೇಳೆ ಎಲ್ಲಾದ್ರೂ ಎಪ್ಪಡೂ ಜೂಡಕೊಂಡೆ, ನಿರಂತರವಾಗಿ ನಿನ್ನನ್ನು ರಾತ್ರಿ ಇಡೀ ನೋಡ್ತಾ ಇರೋಣ ನಿನ್ನ ಮುಖಾರವಿಂದವನ್ನ ಅಂದ್ರೆ ಅದಕ್ಕೂ ಕೂಡ ಸಾಧ್ಯವಿಲ್ಲದೆ ಇರೋ ಹಾಗೆ ಆ ಕ್ರೂರನಾದಂಥ ಬ್ರಹ್ಮದೇವ ಕಣ್ಣಿಗೆ ಈ ರೆಪ್ಪೆಗಳನ್ನ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ. ಅವೋ ಮುಚ್ಚುತ್ತಾ ಇರೋದೇ ಕಣ್ಣು. ರಾತ್ರಿ ಆಯ್ತು ಅಂದ್ರೆ ರೆಪ್ಪೆಗೆ ಕೆಲಸವೇ ಕಣ್ಣು ಮುಚ್ಚಿಬಿಡೋದು, ಕಣ್ಣನ್ನ ಆವರಿಸ್ಬಿಡುತ್ತೆ. ನಾವು ನಿನ್ನನ್ನ ಕಾಣಲಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಪತಿಸುತಾನ್ವಯ ಭ್ರಾತೃಬಾಂಧವಾನ್ ಅತಿ ವಿಲಂಘ್ಯತೆ ಅಂತ್ಯಚ್ಯುತಾಗತ ಗತಿವಿಧಸ್ತವೋ ಗೀತ ಮೋಹಿತ ಕಿತವಯೋಷಿತ ಕಸ್ತ್ಯಜಿನ್ನಿಶಿ. అక్కట బంధులన్ మగలు నన్నులు దమ్ములు పుత్ర కాదులు నెక్కొని రాత్రింబోకుండనని మృదుగీతరవంబు వీనులన్ వెక్కసమైన వచ్చితిమి వేగమే మోహమునొందినాథ నీవెక్కడబోయతో ఎరుంగమి క్రియ ನಿರ್ದಯುಂಡೆಂದು ಗಲ್ಗುನೆ. ಹೇ ಮನೋವಲ್ಲಭ, ನಿನ್ನನ್ನೇ ನಂಬುಬಿಟ್ಟು ನಾವೇನ್ ಮಾಡಿದ್ದೀವಿ? ನಿನ್ನ ವೇಣುಗಾನದಿಂದ ಮೋಹಿತರಾಗಿ ಬಂಧುಲುನ್ ಮಗುಲುನ್ ನನ್ನಲು ದಮ್ಮುಲು ಪುತ್ರಕಾದುಲನ್ನೆಕ್ಕೊನಿ, ನಾವು ಪತಿ ಪುತ್ರ ಭ್ರಾತೃ ಬಾಂಧವ ಎಲ್ಲರನ್ನೂ ಕಡೆಗಣಿಸಿ ರಾತ್ರಿಂಬೋಕುಂಡ ನೀ ಮೃದು ಗೀತರವಂಬು ವೀನುಲನ್ ಬೆಕ್ಕಸಮೈನ, ನಿನ್ನ ಮೃದುವಾದ ವೇಣುಗಾನ ಅದರಿಂದ ಮೋಹಿತರಾಗಿ ನಾವು ಬಂದುಬಿಟ್ಟಿದ್ದೇವೆ. ಮುಚ್ಚಿತಿಮಿ ವೇಗಮೇ ಮೋಹಮುನೊಂದಿನಾಥ, ನಿನ್ನ ವೇಣುಗಾನಕ್ಕೆ ಮೋಹಿತರಾಗಿ, ಅದರಿಂದ ಮೋಹಿತರಾಗಿ ನಾವು ಎಲ್ಲರನ್ನೂ ಧಿಕ್ಕರಿಸಿ ಬಂದುಬಿಟ್ಟಿದ್ದೀವಿ. ರಾತ್ರಿ ವೇಳೆ ಹೋಗಬೇಡಿ ಅಂತ ಬಂಧುಗಳು ಹೇಳಿದ್ರು, ಕೇಳದೆ ಬಂದ್ಬಿಟ್ಟಿದ್ದೀವಿ. ನೀವೆಕ್ಕಡ ಹೋಯಿತು ಅಂತಹದ್ದು ನಾವು ನಿನ್ನನ್ನು ಹುಡ್ಕೊಂಡು ಬಂದಿದ್ರೆ ನೀನು ಎಲ್ಲಿಗೆ ಹೋಗಿದೀಯ ಅಂತಲೇ ನಮಗೆ ಗೊತ್ತಾಗ್ತಾ ಇಲ್ಲ. ನೀನು ನಮ್ಗೆ ಸಿಗ್ತಾನೆ ಇಲ್ಲ. ನೀವೆಕ್ಕಡ ಬೋಯ್ತೋ ಎರುಂಗ ಮೀಕ್ರಿಯ ನಿರ್ದಯುಂಡೆಂದು ಗಲ್ಗುನೆ. ಈ ರೀತಿ ನಮ್ಮ ಮೇಲೆ ಕಿಂಚಿತ್ತು ಕೂಡ ಕರುಣೆ ಇಲ್ಲ ನಿನಗೆ. ರಾತ್ರಿ ಹೊತ್ತು ಹೆಣ್ಮಕ್ಕಳನ್ನ ಯಾರು ಕಹ ತ್ಯಜೇತ್ ಅಂತ ಹೇಳ್ತಾರೆ ಸಂಸ್ಕೃತ, ಯಾರು ಬಿಟ್ಟು ಹೋಗ್ತಾರೆ? ನಿನ್ನನ್ನೇ ನಂಬಿ ನಿನ್ನನ್ನು
ಗೀತೆಗೆ ಮರುಳಾಗಿ ಬಂದಿರಂತ ನಮ್ಮನ್ನು ಬಿಟ್ಟೆಲ್ಲೋ ನಮ್ಮ ಕಣ್ಣಕ್ಕೆ ಕಾಣದೆ ತಿರುಗ್ತಾ ಇದೆಯಲ್ಲ, ಈ ರೀತಿ ಕರುಣೆ ಇಲ್ಲದೆ ಇರತಕ್ಕಂಥವ್ರು ಇನ್ಯಾರಾದರೂ ಇದ್ದಾರ? ನೀನೇ ಮೋಸಗಾರ. ನಿನ್ನನ್ನು ನಂಬಿ ನಾವು ಬಂದುಬಿಟ್ಟಿದ್ದೇವೆ. ರಹಸಿ ಸಂವಿದಂ ಹೃಚ್ಚಯೋದಯಂ ಪ್ರಹಸಿತಾನನಂ ಪ್ರೇಮ ವೀಕ್ಷಣಂ ಬೃಹದುರಶ್ರಿಯೋ ಧಾಮ ವೀಕ್ಷ್ಯತೆ ಮುಹುರತಿ ಸ್ಪೃಹ ಮುಖ್ಯತೆ ಮನಃ. ಇನ್ನೀ ನಗೆ ಮೊಗವನ್ನು ನೋಡಿ ನೀನು ನಮ್ಮೆಡೆಗೆ ತೋರಿದ ಪ್ರೇಮದಿಂದ ಆಕರ್ಷಿತರಾಗಿ ಬಂದುಬಿಟ್ಟಿದ್ದೀವಿ. మదనుండార్వంగనీవాడు మంతనములు నవరసాలోకనంబు నంబగు నగు మొగంబు కమల కిరవైన మహిత వక్షస్థలంబు మామనంబులలొంగొని మరపెంకృష్ణ. హే కృష్ణ, మదనుండార్వంగ నీవాడు ಮಂತನములు, ಕಾಮೋದ್ದೀಪಕವಾದಂತಹ ನಿನ್ನ ಮಾತುಗಳು, ನವರಸಾಲೋಕನಂಬಗು ನಗುಮೊಗಂಬು, ನಿನ್ನ ಮುಖದಲ್ಲೇನೆ ನವರಸಗಳು ಕೂಡ ತುಳುಕಿಸುತ್ತಾ ನಗುತ್ತಾ ಇರತಕ್ಕಂತಹ ನಿನ್ನ ನಗೆ ಮೊಗ, ಅದರಿಂದ ಕಮಲ ಕಿರವೈನ ಮಹಿತ ವಕ್ಷಸ್ಥಳಂಬು, ಕಮಲಕ್ಕೂ ಇರುವೈನ ಅಂತಂದ್ರೆ ಆ ಲಕ್ಷ್ಮೀದೇವಿ ನೆಲೆಗೊಂಡಿರತಕ್ಕಂತಹ ನಿನ್ನ ವಿಶಾಲವಾದ ವಕ್ಷಸ್ಥಳ, ಇದನ್ನ ಕಂಡಂತಹ ನಾವು ಮನಂಬುಲ ಲೋಂಗೊನಿ ಮರಪೆಂಕೃಷ್ಣ, ನಿನ್ನ ಈ ಒಂದು ಇದೆಲ್ಲ ಒಂದು ಐಶ್ವರ್ಯ, ನಿನ್ನ ನಗೆ ಮುಗ, ಪ್ರೇಮ ವೀಕ್ಷಣ, ನಿನ್ನ ಸಂಕೇತಗಳು, ನಿನ್ನ ಒಂದು ಮಾತುಗಳು, ಇದಕ್ಕೆಲ್ಲ ಮೋಹಗೊಂಡಂತಹ ನಾವು ಬಂದು ಬಿಟ್ಟಿದ್ದೀವಿ ನಿನ್ನ ಹಿಂದೆ. ಮನಂಬುಲು ಲೋಂಗೊನಿ, ನಮ್ಮ ಮನಸ್ಸನ್ನ ಅದು ಸೆಳೆದು ಬಿಡ್ತು, ನಮ್ಮ ಮನಸ್ಸು ನಿನಗೆ ಸೋತ್ ಹೋಗ್ಬಿಟ್ಟಿದೆ, ಆದ್ರಿಂದ ಬಂದಿದ್ದೇವೆ ಕೃಷ್ಣ. ಎತ್ತೇ ಸುಜಾತ ಚರಣಾಂಬುರಂ ಸ್ತನೇಶು ಭೀತಾಶ್ಯನೈ ಪ್ರಿಯದಧೀಮಹಿ ಕರ್ಕಶೇಷು ತೇನಾಟವೀಂ ಮಟಸಿ ತದ್ವ್ಯಥತೇನ ಕಿಂ ಸ್ವೇತ್ ಕೂರ್ಪಾದಿ ಬಿಭ್ರರ್ಮತಿ ಧೀರ್ಭವದಾಯುಷಾಂ ನಃ. அரவிந்தம்புலகண்டே கோமலமுலை எந்தம்புலையுன்ன நீ சரணம்புல் கட்டினம்புலை மொனையுமா சென்னுங்கவல் மோவங்க நெறியம்போலு நட்டஞ்சு ಬೊಕ್ಕುದು ಮುನಿ ಯಾ ಕರ್ಕಶಾರಣ್ಯ ಭೂಪರಿ ಸಂಚಾರಮು ಕೃಷ್ಣ ನೀ ಪ್ರಿಯಲಕುಂ ಪ್ರಾಣವ್ಯತಂಜೇಯದೆ. ಹೇ ಅಚ್ಯುತ, ಅರವಿಂದಂಬುಲ ಕಂಟೆ ಕೋಮಲಮುಲೈ ಅಂದಂಬುಲೈ ಉನ್ನ ನೀ ಚರಣಂಬುಲ್ ಅಂದ್ರೆ ಕಮಲದ ಹೂಗಳಿಗಿಂತಲೂ ಕೂಡ ಸುಕುಮಾರವಾದದ್ದು, ಅದಕ್ಕಿಂತ ಸುಂದರವಾಗಿ ಒಪ್ತಾ ಇರತಕ್ಕಂತಹ ನಿನ್ನ ಪಾದಗಳನ್ನ ಕಠಿಣಂಬುಲೈ ಮೊನೆಯುಮಾ ಚನ್ನಂಗಬಲ್ ಮೋವಂಗ, ನೀನು ನಿನ್ನ ಪಾದಗಳನ್ನ ಬಿರುಸಾದಂತಹ ನಮ್ಮ ದ್ವಯಗಳ ಮೇಲೆ ನೀನು ಇಟ್ರೆ ಅವು ನೆರಿಯಂಬೋಲು ನಟಂಚು, ಅವು ಕಂದಿ ಹೋಗುತ್ತೇನೋ. ಯಾಕೆ ನಮಗೀಗ ನಿನ್ನ ವಿರಹದ ತಾಪ ನಮ್ಮ ಎದೆಯಲ್ಲಿ ಉರಿಯನ್ನ ತಂದಿದೆ. ನಮ್ಮ ಈ ವಿರಹ ತಾಪದಿಂದ ಬಿಸಿಯಾಗಿರ್ತಕ್ಕಂಥ ವಕ್ಷಸ್ಥಳಗಳ ಮೇಲೆ ನಿನ್ನ ಪಾದಗಳನ್ನಿಟ್ರೆ ಕಮಲದಂತೆ ಕೋಮಲವಾದ ನಿನ್ನ ಪಾದಗಳು ಕಂದಿ ಹೋಗುತ್ತೆ ಆ ಬಿಸಿಗೆ, ಆ ರೀತಿಯಾಗಿ ಅಂದ್ಕೊಳ್ತೀವಿ. ಅಂಥದ್ರಲ್ಲಿ ನೀ ಆ ಕರ್ಕಶಾರಣ್ಯ ಭೂಪರಿ ಸಂಚಾರಂ ಕೃಷ್ಣ ನೀ ಪ್ರಿಯಲಕುಂ ಪ್ರಾಣವ್ಯತಂ ಜಯದೆ ಅಂತ ನಮ್ಮ ಮನಸ್ಸು ನಿನ್ನ ಬಗ್ಗೆ ಅಷ್ಟು ಮೃದುವಾಗಿರುವಾಗ ಅಂತಹ ಪಾದಗಳಿಂದ ನೀನು ಕಠಿಣವಾದಂತಹ ಕಾನನ ಭೂಮಿಗಳಲ್ಲಿ ಸಂಚಾರ ಮಾಡ್ತೀಯಲ್ಲ, ಅಡವಿಯಲ್ಲಿ ಸಂಚಾರ ಮಾಡ್ತೀಯಲ್ಲ, ಅದು ನಿನ್ನ ಪ್ರಿಯರಾದಂತಹ ನಮಗೆ ಪ್ರಾಣಾಂತಕ ಅನ್ನಿಸ್ತಾ ಇರುತ್ತೆ, ನಮಗೆ ಪ್ರಾಣ ವ್ಯಥೆಯನ್ನು ಉಂಟು ಮಾಡುತ್ತೆ. ನಿನ್ನ ಪಾದಗಳು ಎಷ್ಟು ನೋವಿತ್ತೋ, ಯಾವ ಮುಳು ಚುಚ್ಚುತ್ತೋ ಕಾಡಲ್ಲಿ, ಯಾವ ಕಲ್ಲು ತೀಕ್ಷ್ಣವಾಗಿ ನಿನಗೆ ಪೆಟ್ಟು ಉಂಟು ಮಾಡುತ್ತೋ ಅನ್ನೋ ರೀತಿಯಲ್ಲಿ ನಿನ್ನ ಬಗ್ಗೆ ಯೋಚನೆ ಮಾಡಿ ನಮಗೆ ಅದು ಪ್ರಾಣ ವ್ಯಥೆಯನ್ನು ಉಂಟು ಮಾಡ್ತಾ ಇದೆ. ಕಟ್ಟ ಮನ್ಮಥು ಕೋಲೆಲು ನೆಟ್ಟನ ನೋನಾಟ ಬೆಗಡಿ ನೀ ಪಾದಂಬುಲ್ ಪಟ್ಟಿ ಕೊನಂಗ ವಚ್ಚಿನ ಮಮು ನಟ್ಟಡವಿನಿಡಿಂಚಿ ಪೋವ ನ್ಯಾಯಮೇ ಕೃಷ್ಣ. ಹೇ ಮಾಧವ, ಮನ್ಮಥನ ಬಾಣಗಳು, ಮನ್ಮಥು ಕೋಲಲು ಅಂದ್ರೆ ಬಾಣಗಳನ್ನ
ನೀ ನಾಟ ಬೆಗಡಿ ನಿವಾರಿ ನಿವಾರಿಸಲಿಕ್ಕೆ ನಮ್ಗಾಗ್ತಾ ಇಲ್ಲ. ಅವು ನಮ್ಮನ್ನು ಪೀಡಿಸ್ತಾ ಇದ್ದೆ, ಅದರಿಂದ ನಾವು ಬೆದರಿ ಹೋಗಿದ್ದೀವಿ. ಬೆಗಡಿ ಅಂದ್ರೆ ಬೆದರಿ ಬಿಟ್ಟಿದ್ದೇವೆ. ನೀ ಪಾದಂಬುಲ್ ಪಟ್ಟಿಕೊನಂಗ వచ్చిన ಮಮ್ಮ ಅಂದ್ರೆ ನಿನ್ನ ಪಾದಗಳ ಬಳಿಗೆ ನಾವು ಆಶ್ರಯ ಬೇಡಿ ಬಂದಿದ್ದೀವಿ. ಇಂತಹ ನಮ್ಮನ್ನ ನಟ್ಟಡವಿನಿ ಡಿಂಚಿಪೋವ ನ್ಯಾയമೇ ಕೃಷ್ಣ. ಇಂತಹ ನಮ್ಮನ್ನ ಈ ದಟ್ಟಡವಿಯಲ್ಲಿ ಬಿಟ್ಬಿಟ್ಟು ನಮಗೆ ಕಾಣದೆ ಹೊರಟೋಗಿದೆಯಲ್ಲ, ಇದು ನಿನಗೆ ನ್ಯಾಯವೇ? ನಾವು ನಿನ್ನ ಪಾದಗಳನ್ನೇ ಆಶ್ರಯಿಸಿ ಬಂದಿದ್ದೇವೆ. ಹೃದಯೇಶ್ವರ ಮಾ ಹೃದಯಮು ಮೃದುತರ ಮುಗಜೇಸಿ ತೊಲ್ಲಿ ಮಿಕ್ಕಿಲಿ ಕಡ ನೀ ಹೃದಯಮು ಕಠಿಣಮು ಜೇಸೆನು ಮದೀಯ ಸೌಭಾಗ್ಯಮಿಟ್ಟಿ ಮಂದಮುಗಲದೆ. ಆ ಗೋಪಿಕಾ ಸ್ತ್ರೀಯರು ಆ ಕೃಷ್ಣ ಪರಮಾತ್ಮನನ್ನು ಹುಡುಕ್ತಾ 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 ಬಹುವಿಧವಾಗಿ ಪ್ರಲಾಪ ಮಾಡ್ತಾ ಇದ್ದಾರೆ. ನಮ್ಮ ಭಾಗ್ಯ ಹೇಗಿದೆ ನೋಡಿದ್ಯಾ? ನಮ್ಮನ್ನ ನಿನ್ನೆಡೆಗೆ ಆಕರ್ಷಿತರನ್ನಾಗಿ ಮಾಡಿ ನಮ್ಮ ಹೃದಯಗಳನ್ನು ಅತ್ಯಂತ ಮೃದುವನ್ನಾಗಿಸಿದೆ, ಮತ್ತೆ ನಿನ್ನನ್ನ ನಮ್ಮ ಪಾಲಿಗೆ ಕಠಿಣವನ್ನಾಗಿಸಿದೆ. ಇದು ನೀನು ನಮ್ಮ ಮೇಲೆ ನಿರ್ದಯನಾಗಿರೋದ್ರಿಂದ ಆಗಿರೋದಲ್ಲ, ನಮ್ಮ ಭಾಗ್ಯವೇ ಹೀಗಿದೆ, ನಮ್ಮ ಅದೃಷ್ಟವೇ ಹೀಗಿದೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಹೃದಯೇಶ್ವರ ಮಾ ಹೃದಯಮು ಮೃದು ತರಮುಗ ಜೇಸಿ. ನಮ್ಮ ಹೃದಯ ನಿನ್ನೆಡೆಗೆ ಮೃದುವಾಗಿದೆ, ನಿನ್ನನ್ನು ಕಾಣ್ತೀವಾ ಅಂತ ತಪಸ್ಸು ಮಾಡ್ತಾ ಇದೆ. ತೊಲ್ಲಿ ಮಿಕ್ಕಿಲಿ ಕಡ ನೀ ಹೃದಯಮು ಕಠಿಣಮು ಜೇಸಿನು. ನಿನ್ನ ಹೃದಯವನ್ನ ನಮ್ಮೆಡೆಗೆ ಕಠಿಣವನ್ನಾಗಿ ಮಾಡಿಬಿಟ್ಟಿದೆ. ಯಾರಪ್ಪ ಹೀಗೆ ಮಾಡಿರೋದು ಅಂದ್ರೆ ಮದೀಯ ಸೌಭಾಗ್ಯಂ ಇಟ್ಟಿ ಮಂದಮುಗಲದೆ. ನಾವು ಪಡ್ಕೊಂಡು ಬಂದಿರೋದು ಅದೃಷ್ಟ ಅಂತ ಹೇಳ್ತೀವಿ. ಅಂದ್ರೆ ನಮಗೆ ಇವಾಗ ಯಾವುದರಿಂದ ಅದು ಈ ಥರ ಆಗಿದೆ ಅಂತ ಹೇಳಲಿಕ್ಕೆ ಬರ್ತಾ ಇರಲ್ಲ. ಆದರೆ ನಾವು ಮಾಡ್ಕೊಂಡಿರ್ತಕ್ಕಂಥ ಪೂರ್ವ ಪುಣ್ಯ ಇಷ್ಟೇ ಇರೋದು. ನಾವೇನೋ ನಿನ್ನೆಡೆಗೆ ಆಕರ್ಷಿತರಾಗಿ ನಮ್ಮ ಹೃದಯ ನಿನ್ನೆಡೆಗೆ ಮೃದುವಾಗಿದೆ, ನಿನ್ನ ಹೃದಯವೋ ನಮ್ಮೆಡೆಗೆ ಕಠಿಣತರವಾಗಿದೆ. ಇದು ನಾವು ಪಡ್ಕೊಂಡು ಬಂದಿರತಕ್ಕಂಥ ಸೌಭಾಗ್ಯ ಮಂದವಾಗಿದೆ, ಏನು ಮಾಡೋಕ್ಕಾಗುತ್ತೆ ಅನ್ನೋ ರೀತಿಯಲ್ಲಿ ನಿರಾಶೆಗೊಂಡು ಬಿಟ್ಟಿದ್ದಾರೆ. ಕ್ರಮ್ಮಿ ನಿಶಾಚರುಲ್ ಸುರನಿಕಾಯ ಮುಲನ್ವಡಿಂದಾಕಿ వీంక వాలం మొలతెట్టెమల్వరపనడ్డము వచ్చి జయింతువండ్రు నిన్నమ్మిన ముగ్ధలం రహితనాతలనక్కట నేడు రెండు మూండమ్ముల ఏటు కాండెగవ ನಡ್ಡಮುರಾಂದಗದೆ ಕೃಪಾನಿಧಿ. ಹೇ ಕೃಪಾನಿಧಿ, ಕರುಣಾನಿಧಿ, ನಿನ್ನ ಕೀರ್ತಿ ನಾವು ಎಷ್ಟೋ ಕೇಳಿದ್ದೀವಿ. ನಿಶಾಚರುಲ್ ಕ್ರಮ್ಮಿ ಸುರನಿಕಾಯಮುಲನ್ ಬಡಿಂದಾಕಿ ಅಂದ್ರೆ ರಾಕ್ಷಸರು ಸುರರ ಮೇಲೆ ದಾಳಿ ಮಾಡಿ ವೀಂಕ ಅಂತಂತಂದ್ರೆ ವಿಜೃಂಭಣೆಯಿಂದ, ಅವರು ಗರ್ವದಿಂದ ವಾಲಮ್ಮುಲ ತೆಟ್ಟಮುಲ್ವರಪ, ವಾಲಮ್ಮುಲು ಅಂತಂದ್ರೆ ಚೂಪಾದಂತಹ ಖಡ್ಗದಂತೆ ಚೂಪಾದಂತಹ ನಾನಾ ವಿಧವಾದ ಆಯುಧಗಳು, ಬಾಣಗಳು ಎಲ್ಲ ತೆಟ್ಟೆಮಲ್ ಗುಂಪು ಗುಂಪಾಗಿ ವರ್ಷಣ ಮಾಡ್ತಾ ಇದ್ದಾರೆ ಆಯುಧಗಳ ವರಪ. ಅವರು ಆ ರೀತಿಯಾಗಿ ಸುರರ ಮೇಲೆ ದಾಳಿ ಮಾಡಿದ್ರೆ ಅಡ್ಡಮುವಚ್ಚಿ ಜಯಿಂತು ನನ್ರು. ನೀನು ಸುಮ್ಮನೆ ಇರೋದೇ ಇಲ್ಲ. ಧರ್ಮ ಸಂರಕ್ಷಣೆಗಾಗಿ ನೀನೇನು ಮಾಡ್ತೀಯ? ಆ ರಾಕ್ಷಸರಿಗೆ ಅಡ್ಡ ಬಂದು ಅವ್ರನ್ನ ಶಿಕ್ಷಿಸಿ ಅವ್ರನ್ನ ಕಳಿಸಿ ಸುರರಿಗೆ ಜಯವನ್ನು ತಂದು ಕೊಡ್ತೀಯ ಅಂತ ಅನ್ನತಕ್ಕಂಥದ್ದು ನಿನ್ನ ಕೀರ್ತಿ. ಇಂತಹ ನಿನ್ನ ಕೀರ್ತಿಯನ್ನು ನಾವೆಷ್ಟೋ ಕೇಳ್ಕೊಂಡಿದ್ದೀವಿ. ಆ ರೀತಿ ಇರುವಾಗ ನಿನ್ನಮ್ಮಿನ ಮುಗ್ಧಲನ್ ರಹಿತನಾತಲನಕ್ಕಟ, ನಾವಾದರೂ ನಿನ್ನನ್ನೇ ನಂಬಿಕೊಂಡಿರ್ತಕ್ಕಂತಹ ಹೆಣ್ಣು ಮಕ್ಕಳು, ಪತಿಗಳನ್ನ, ಮಕ್ಕಳನ್ನ, ಬಂಧುವರ್ಗದವ್ರನ್ನ ಎಲ್ಲರನ್ನೂ ಬಿಟ್ಟು ಬಂದುಬಿಟ್ಟಿದ್ದೀವಿ ನಾವು. ನೀನಲ್ಲದೆ ನಮಗೆ ಬೇರೆ ನಾಥರಿಲ್ಲ, ರಹಿತನಾಥಲು ನಾವು. ಅಂದ್ರೆ ನಮಗೆ ಇವಾಗ ಯಾರೂ ನಾಥರಿಲ್ಲ. ನೇಂಡು రెండు మూండమ్ముల ఏటు ಕಾಂಡೆಗವ, 2 3 ಅಂದ್ರೆ 2 3 2 ಸೇರಿಸಿದ್ರೆ 5 ಪಂಚಶರ ಅನ್ನೋದಕ್ಕೆ ಈ ರೀತಿಯಾಗಿ ಜಾಣತನದಿಂದ ಹೇಳ್ತಾರೆ. ನೇಡು 2 ಮೂಡಮ್ಮುಲ ಏಟು ಕಾಡು ಅಂದ್ರೆ 5 ಬಾಣಗಳನ್ನ ಇಟ್ಟುಕೊಂಡು ಬೇಟೆ ಆಡ್ತಕ್ಕಂಥ ಮನ್ಮಥ ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾನೆ. ಅಂತಹ ನಮಗೆ ಇವಾಗ ಇದು ಆಪತ್ ಸಮಯ. ನೀನು ಅಡ್ಡಮುರ ಅಂದಗದೆ, ನೀನು ಬರ್ದಿರ ದೂರನೇ ಇದ್ದೀಯಲ್ಲ, ನಮಗೆ ಕಾಣಿಸ್ಕೊಳ್ತೀರ, ಎಲ್ಲಾರನ್ನೂ ರಕ್ಷಿಸ್ತೀಯ ಅನ್ನತಕ್ಕಂಥ ಬಿರುದು ಇದೆ ನಿನಗೆ. ಆದರೆ ಅನಾಥರಾದಂತಹ ನಿನ್ನನ್ನೇ ನಂಬಿ ಬಂದಂತಹ ನಮ್ಮನ್ನ ನೀನು
ಈಗ ಈ ಮನ್ಮಥನ ಬೇಟೆ ಆಡ್ತಾ ಇದ್ದಾನೆ ಮನ್ಮಥ ನಮ್ಮನ್ನ. ಆ ಒಂದು ದಾಳಿಯಿಂದ ನಮ್ಮನ್ನ ನೀನು ರಕ್ಷಿಸದೇ ಇರಬಹುದಾ ನೀನು ಗೋವಿಂದ ಅಂತ ಕೇಳ್ತಾ ಇದ್ದಾನೆ. ಹೀಗೆ ಕೃಷ್ಣನಿಗಾಗಿ ಪರಿತಪಿಸಿದಂತಹ ಆ ಗೋಪಿಕಾ ಸ್ತ್ರೀಯರ ಮುನ್ನ ಚೆನ್ನಾಗಿ ಪರೀಕ್ಷೆ ಮಾಡಿದ ಅವನು. ನೋಡೋಣ, ಎಲ್ಲ ಮನೆ ಮಠ ಪತಿ ಸುತರು ಪ್ರತಿಯೊಬ್ಬರನ್ನೂ ತೋರೆದು ಬಂದಿದ್ದಾರಲ್ಲ, ಇವರ ಭಕ್ತಿ ದೃಢವೇ ಏನು ಅಂತ ಪರೀಕ್ಷೆ ಮಾಡ್ಲಿಕ್ಕೋಸ್ಕರನೇ ಅಷ್ಟು ಹೊತ್ತಾದರೂ ಅವರ ಮುಂದೆ ಕಾಣಿಸ್ಕೊಂಡಿಲ್ಲ. ಅವರು ಅಲೆದ್ರು ಅರಣ್ಯವನ್ನೆಲ್ಲ ಅಲೆದಾಡಿದ್ರು. ನಾವು ಹೇಗೆ ಈ ಭವದ ಅರಣ್ಯವೇ ಇದೊಂದು ದೊಡ್ಡ ಅರಣ್ಯ, ಈ ಲೋಕ ಅನ್ನತಕ್ಕಂಥದ್ದು. ಈ ಲೌಕಿಕವಾದ ಸುಖಗಳಲ್ಲಿ ಈ ಇದರಲ್ಲೇ ಮುಳುಗಿ ಅವನನ್ನ ಕಾಣಬೇಕು ಅನ್ನೋ ಹಂಬಲವಿದ್ರೂ ಕೂಡ ಇದರಲ್ಲೇ ಮುಳುಗಿಬಿಟ್ಟಿರ್ತೀವಿ. ನಂತರ ಅದೆಲ್ಲ ಬಿಟ್ಟು ಅವನು ಭಗವಂತನ ಕಾಣಲಿಕ್ಕಾಗಿ, ಭಗವತ್ ಸ್ವರೂಪವನ್ನ ಅರ್ಥೈಸಿಕೊಳ್ಳುವುದಕ್ಕಾಗಿ ಹುಡುಕಾಡಿದ್ರೆ, ನಮ್ಮ ತಪಸ್ಸು ನಿಜವೇ ಆಗಿದ್ದರೆ, ಅಷ್ಟು ಉತ್ಕಂಠತೆ ನಮ್ಮಲ್ಲಿದ್ದರೆ ಆ ಭಗವಂತ ಸಾಕ್ಷಾತ್ಕಾರವಾಗುತ್ತೆ ಅನ್ನೋ ರೀತಿಯಲ್ಲಿ ಈ ಗೋಪಿಕಾ ಸ್ತ್ರೀಯರಿಗೆ ಶ್ರೀ ಕೃಷ್ಣಮೂರ್ತಿ ಅವರ ಮುಂದೆ ಆವಿರ್ಭಾವನಾದ. ಅವನು ಬಂದದ್ದನ್ನು ಕಂಡಂತಹ ಆ ಅಬಲೆಯರೆಲ್ಲರೂ ಕೂಡ ಅತ್ಯಂತ ಆನಂದದಿಂದ ಅವನನ್ನ ಸ್ವಾಗತಿಸಿದರು. ಅದು ಹೇಗೆ ಅವರು ಆ ಸಂಭ್ರಮವನ್ನ ಅತ್ಯಂತ ಸಂಭ್ರಮದಿಂದ ಹೃದಯಪೂರ್ವಕವಾಗಿ ಕೃಷ್ಣನನ್ನ ಕೃಷ್ಣನ ಸೇವೆಗೈಕೊಂಡರು ಅನ್ನತಕ್ಕಂಥದ್ದನ್ನ ಮುಂದಿನ ಒಂದು ಸಂಚಿಕೆಯಲ್ಲಿ ನೋಡೋಣ. ಇತಿ ಗೋಪ್ಯ ಪ್ರಗಾಯಂತ್ಯ ಪ್ರಲಪಂತ್ಯಶ್ಚ ಚಿತ್ರಧಾ ರುರುದು ಸುಸ್ವರಂ ರಾಜನ್ ಕೃಷ್ಣ ದರ್ಶನ ಲಾಲಸಾಃ ತಾಸಾಮಾವಿರಭೂಚ್ಚೌರಿಸ್ಮಯಮಾನ ಮುಖಾಂಬುಜಃ ಪೀತಾಂಬರಧರಸ್ರಗ್ವಿ ಸಾಕ್ಷಾನ್ ಮನ್ಮಥ ಮನ್ಮಥಃ ತಂ ವಿಲೋಕ್ಯಾಗತಂ ಕೃಷ್ಣಂ ಪ್ರೀತ್ಯುತ್ಫುಲ್ಲದೃಶೋಬಲಾಃ ಉತ್ತಸ್ತುರ್ಯುಗಪತ್ ಸರ್ವಾಸ್ತನ್ವ ಪ್ರಾಣಮಿವಾಗತಂ ಅನೀಟ್ಲಂಘನಲಂಚಿತ ಸ್ವರಮುತೋ ಸಂಕಿಂಚುಚುನ್ ಬಾಡುಚುನ್ ಧನುರಾವೇಯನಿ ಚೀರಿಯೇಡುವ ಜಗತ್ರಾಣುಂಡು ತ್ರೈಲೋಕ್ಯ ಮೋಹನುಂಡೈ ಮನ್ಮಥ ಮನ್ಮಥುಂಡೈ ಮನೋಜ್ಞಾಕಾರಿಯೈ ಹರಿಯೈ ಘನಪೀತಾಂಬರಧಾರಿಯೈ ಪೊಡಮೆಂದತ್ಕಾಂತಾ ಸಮೀಪಂಬುನನ್ ಇಟ್ಲಂಗನ ಲಂಚಿತ ಸ್ವರಮತೋ ಸಂಕಿಂಚು ಚುಂಬಾಡು ಚುಂದನು ರಾವೇಯನಿ ಚೀರಿ ಏಡುವ. ಈ ರೀತಿಯಾಗಿ ಆ ಗೋಪಕಾಂತೆಯರು ಮಧುರವಾದ ಕಂಠಸ್ವರದಿಂದ ಆ ಶ್ರೀಕೃಷ್ಣನ ಪರಮಾತ್ಮನ ಗುಣಗಳನ್ನು ಸ್ತುತಿಸುತ್ತಾ ಹಾಡುತ್ತಾ ಪ್ರಿಯತಮ ಬಾ ಬಾ ಅಂತ ಚೀರಿ ಏಡುವ, ವಿಲಾಪ ಮಾಡ್ತಾ ಇದ್ದಾರೆ. ಗಟ್ಟಿಯಾದ ಧ್ವನಿಯಲ್ಲಿ ಆಕ್ರಂದನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಜಗತ್ರಾಣುಂಡು, ಲೋಕಗಳನ್ನೇ ರಕ್ಷಿಸ್ತಕ್ಕಂಥ ಪರಮಾತ್ಮ ತ್ರೈಲೋಕ್ಯ ಮೋಹನುಂಡೈ, ತ್ರಿಜಗನ್ಮೋಹನಾಕಾರನಾಗಿ ಮನ್ಮಥ ಮನ್ಮಥುಂಡೈ, ಕೋಟಿ ಮನ್ಮಥ ಲಾವಣ್ಯ ರೂಪದಿಂದ ಮನೋಜ್ಞಾಕಾರಿಯೈ, ಸುಂದರ ಸ್ವರೂಪದಿಂದ ಹರಿಯೈ, ಮನೋಹರನಾಗಿ ಘನ ಪೀತಾಂಬರಧಾರಿಯೈ, ಮಹಾವಿಷ್ಣುವಿನ ಒಂದು ಸ್ವರೂಪವೇ ಅದು ಪೀತಾಂಬರಧರ ಅವನು. ಈಗ ಕೂಡ ಗೋಪಿಕೆಯರ ಮುಂದೆ ಘನ ಪೀತಾಂಬರಧಾರಿಯೈ ಪೊಡೆಮೆದತ್ಕಾಂತಾ ಸಮೀಪಂಬುನನ್. ತಕ್ಷಣ ಆ ಅಬಲೆಯರ ಗೋಳನ್ನ ಕೇಳಿ ಅವರಗಿರತಕ್ಕಂಥ ಕಾತುರ, ವಿಹ್ವಲತೆ, ತನ್ನೆಡೆಗಿರತಕ್ಕಂಥ ಪ್ರೇಮ ಎಲ್ಲವನ್ನು ಸಂಪೂರ್ಣ ತಿಳಿದಂತಹ ಆ ಶ್ರೀಕೃಷ್ಣ ಪರಮಾತ್ಮ ಅವರ ಮುಂದೆ ಸಾಕ್ಷಾತ್ಕಾರ ಅಂತಂದ್ರೆ ಆವಿರ್ಭೂತನಾದ. వచ్చిన వల్లభుంగనుగొని విచ్చేసెనటంచు సతులు వికసిత ముఖులై ఎచ్చుగ ప్రాణములొడలికి వచ్చిన నిలుచుంಡು ನವಯವೊಂಬುಲ ಭಂಗಿನ್. ಆ ರೀತಿಯಾಗಿ ಅಲ್ಲಿ ಆವಿರ್ಭವಿಸಿದಂತಹ ಶ್ರೀಕೃಷ್ಣ ಪರಮಾತ್ಮನನ್ನ ಕಂಡಂತಹ ಅವನ ಮನೋಹರ ರೂಪವನ್ನ, ಮನೋಜ್ಞವಾದಂತಹ ಶತಕೋಟಿ ಮನ್ಮಥ ಲಾವಣ್ಯನಾದಂತಹ ಶ್ರೀಹರಿಯನ್ನ ಕಂಡು ವಿಚ್ಛೇಸೆ ಬಂದ ನಮ್ಮ ರಮಣ ಬಂದೇ ಬಿಟ್ಟ ನಮ್ಮ ಮುಂದೆ, ನಮ್ಮ ಮೊರೆಯನ್ನ ಕೇಳಿ ಎನ್ನುತ್ತಾ ಸತುಲು ವಿಕಸಿತ ಮುಖುಲೈ, ಆನಂದದಿಂದ ಅವರ ಮೊಗಗಳು ಅರಳಿದ ಕೆಂದಾವರೆಗಳಂತಾಯ್ತು. ಇಚ್ಚುಗ ಪ್ರಾಣಮುಲೊಡಲಿಕೆ ವಚ್ಚಿನ ನಿಲುಚುಂಡು ನವ ಅವಯವೊಂಬುಲ ಭಂಗಿನ್.
ಹೋದಂತಹ ಪ್ರಾಣಗಳು ಮರಳಿ ಬಂದರೆ, ಪ್ರಾಣಗಳು ಹೋದ ತಕ್ಷಣ ಜಡವಾಗಿಬಿಟ್ಟಿರುತ್ತೆ ಈ ಶರೀರ. ಅದರೊಳಗೆ ಯಾವುದೇ ಚೈತನ್ಯವಿರಲ್ಲ. ಅದೇ ಆ ಪ್ರಾಣಗಳು ಮರಳಿ ಬಂದ ತಕ್ಷಣ ಚೈತನ್ಯ ಬಂದುಬಿಡುತ್ತೆ ಆ ಅವಯವಗಳಿಗೆ ಮತ್ತೆ ಆ ದೇಹಕ್ಕೆ. ಆ ರೀತಿಯಾಗಿ ಆ ಭಗವಂತನನ್ನು ಕಂಡ ತಕ್ಷಣ ಇಷ್ಟು ಹೊತ್ತು ಅವರ ಆಕ್ರಂದನ, ಅವರ ಆಲಾಪ, ಅವರ ಒಂದು ದುಃಖ ಎಲ್ಲವೂ ಶಮಿತವಾಗಿ ಆ ಭಗವಂತನನ್ನ ಕಂಡ ತಕ್ಷಣ ಹೋದ ಜೀವ ಮರಳಿ ಬಂದಂತೆ ಆನಂದವಾಗಿ ಅಗೋ ಬಂದ ನಮ್ಮ ರಮಣ ಎಂದು ಎಲ್ಲರೂ ಸಂತೋಷ ಸಂಭ್ರಮಗಳಿಂದ ಎದ್ದರು. తీయ విలుకాడు ఢీకొని వ్రయ్యలుగా దూరనే శివనితల మనముల్ వియ్యాననింక నయనం గుయ్యాలింపంగదయ్య ಗೋವಿಂದ ಹರಿ. ಹೇ ಶ್ರೀಹರಿ ಗೋವಿಂದ. ತೀಯ ವಿಲುಕಾಡು ಢೀಕೊನಿ, ಈಗೇನು ಮಾಡಿದ್ದಾನೆ ಇವನು? ಕಬ್ಬಿನ ಜಲ್ಲೆಯೇ ಅವನ ಬಿಲ್ಲು. ಆ ರೀತಿ ಕಬ್ಬಿನ ಬಿಲ್ಲನ್ನು ಹಿಡ್ಕೊಂಡು ಬಂದು ನಮ್ಮ ಮೇಲೆ ಏನು ಮಾಡ್ತಾ ಇದ್ದಾನೆ? ಆಕ್ರಮಣ ಮಾಡಿ ವ್ರಯ್ಯಲುಗಾ ದೂರ ನೇಸಿ ತೀಕ್ಷ್ಣವಾದ ಬಾಣಗಳನ್ನು ಪ್ರಯೋಗಿಸಿ ನಮ್ಮ ಹೃದಯದಲ್ಲಿ ಅದು ತೂರ್ಬಿಟ್ಟಿದೆ ಆ ಬಾಣಗಳು. ವನಿತಲ ಮನಮುಲ್, ಆ ರೀತಿಯಾಗಿ ಅವನು ಬಾಣ ಪ್ರಯೋಗಗಳನ್ನು ಮಾಡ್ತಾ ಇದ್ದಾನೆ ಸುಮಶರ. ವಿಯಾನ ನಿಂಕ ನೈನಂ, ನಿನಗೆ ಮತ್ತೆ ನಮಗೆ ಇರತಕ್ಕಂತಹ ಸಂಬಂಧ ನಿನಗೇ ಗೊತ್ತು. ವಿಯಾಲು ಅಂತಂದರೆ ಪರಸ್ಪರ ಒಬ್ರಿಗೊಬ್ರಿಗೆ ತುಂಬ ಸಂಬಂಧ ಇದೆ. ಬೀಗರು ಅಂತಂದರೆ ಗಂಡು ಹೆಣ್ಣಿನ ಮನೆಯವರು. ವಿಯಾನ, ನಾವು ಬೀಗರು ಅಂತಂದರೆ ಪರಸ್ಪರ ನಿನಗೂ ನಮಗೂ ಸಂಬಂಧ ಇದೆ. ಅದನ್ನು ನೀನು ಪರಿಗಣಿಸಿ ಕುಯ್ಯಾಲಿಂಪಗದಯ್ಯ, ನಮ್ಮ ಈ ಮೊರೆಯನ್ನು, ನಮ್ಮ ಈ ಆಕ್ರಂದನವನ್ನು ಆಲಿಸಬಾರದೆ ಹರಿ.